ಕ್ರಿಸ್ತನಲ್ಲಿ ದೇವರ ಪ್ರೀತಿಯ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನ ಈ ಭಾನುವಾರದ ಆರಾಧನೆಗೆ ಸ್ವಾಗತಿಸುತ್ತೇವೆ. Beloved people of God, I welcome you all in the wonderful name of my Lord Jesus Christ and Savior for this Sunday worship service. As we are going to join together to praise and worship the Lord, I ask each and every one of you to join your hearts, join your spirit, soul and mind as we worship and unite ourselves to exalt the Lord. ದೇವರನ್ನ ಸ್ತುತಿಸಿ ಆರಾಧಿಸುವಾಗ ನಮ್ಮನ್ನೇ ನಾವು ಒಟ್ಟಾಗಿ ಕರ್ತನಿಗೆ ಒಪ್ಪಿಸಿಕೊಡೋಣ. ಪ್ರಿಯರೇ, ನಾವು ಈ ಒಂದು ವಾಕ್ಯ ಭಾಗವನ್ನು ನೋಡಿ ಹಾಗೆ ನಾವು ದೇವರನ್ನ ಆರಾಧಿಸಿ ನಾವು ಮುಂದುವರಿಸೋಣ. ಕೀರ್ತನೆ 34ನೇ ಅಧ್ಯಾಯದಲ್ಲಿ 1, 2, 3ನೇ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ನಾನು ಎಲ್ಲ ಕಾಲಗಳಲ್ಲಿ ಕರ್ತನನ್ನು ಸ್ತುತಿಸುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು. ನನ್ನ ಪ್ರಾಣವು ಕರ್ತನಲ್ಲಿ ಹೊಗಳಿಕೊಳ್ಳುವುದು, ಇದನ್ನು ದೀನರು ಕೇಳಿ ಸಂತೋಷ ಪಡುವರು. ನನ್ನ ಸಂಗಡ ಕರ್ತನನ್ನು ಘನಪಡಿಸಿರಿ, ನಾವು ಒಟ್ಟಾಗಿ ಆತನ ಹೆಸರನ್ನು ಘನಪಡಿಸೋಣ. ಆಂಗ್ಲ ಭಾಷೆಯಲ್ಲಿ ನಾವು ನೋಡಿಕೊಳ್ಳೋಣ. Psalm 34 verses 1, 2 and 3. I will praise the Lord at all times. I will constantly speak his praises. I will boast only in the Lord. Let all who are helpless take heart. Come, let us tell of the Lord's greatness. Let us exalt his name together. ನಾವು ಕರ್ತನನ್ನು ಆರಾಧಿಸಿ ಹಾಗೆ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಹೃದಯ ತೆರೆದು ನಮ್ಮ ಮನಸ್ಸನ್ನು ತೆರೆದು ಕರ್ತನಿಗೆ ನಾವು ಒಪ್ಪಿಸಿಕೊಳ್ಳೋಣ. ಪ್ರಿಯರೇ, Thank you, Jesus. We worship you, Father. We love you, Lord. ತಂದೆಯೇ, ನಿನ್ನನ್ನು ಸ್ತುತಿಸುತ್ತೇವೆ. ನಿನ್ನ ನಾಮ ಕರ್ತನೆ ಬದಲಾಗದೇ ಇರುವ ನಾಮ. ನಿನ್ನ ಕರ್ತನೆ ಸ್ವಭಾವವು ಬದಲಾಗದೇ ಇರುವ ಸ್ವಭಾವ. ನಿನ್ನ ವಾಕ್ಯದಲ್ಲಿ ನಾವು ನೋಡುತ್ತೇವೆ ತಂದೆಯೇ, ನೀನು ಕರ್ತನೆ ಮಾತನ್ನು ಬದಲಾಯಿಸಿಕೊಳ್ಳಲು ನೀನು ಮನುಷ್ಯನಲ್ಲ. ನಿನ್ನ ನಾಮವು ಅದು ಬದಲಾಗದೇ ಇರುವ ನಾಮ. ನಿನ್ನ ಶಕ್ತಿಯು, ನಿನ್ನ ಪ್ರೀತಿಯು ಅದು ಬದಲಾಗದೇ ಇರುವ ಪ್ರೀತಿ. Lord, your love is an unchanging love. Lord, your word stands forever, oh Father. We thank you, Lord. We worship you, oh Lord. We open up our hearts towards your presence, oh Father. Come inside of us and Lord, touch us by filling us by your presence, oh Father. Oh, hallelujah. Thank you, Jesus. ಯೇಸುವೇ, ನಿಮ್ಮನ್ನು ಸ್ತುತಿಸುತ್ತೇವೆ. ಇಂದಿಗೂ ಹಿಂದೆಂದಿಗೂ ಬದಲಾಗದ ನನ್ನ ಯೇಸು, ಇಂದಿಗೂ ಹಿಂದೆಂದಿಗೂ ಬದಲಾಗದ ನನ್ನ ಯೇಸು, ಬದಲಾಗಿಲ್ಲ, ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ ಬದಲಾಗಿಲ್ಲ, ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ. ಯೇಸಯ್ಯ ಸ್ತುತಿಸುವೆ, ನಿನ್ನನ್ನೇ ಆರಾಧಿಸುವೆ. ಯೇಸಯ್ಯ ಸ್ತುತಿಸುವೆ, ನಿನ್ನನ್ನೇ ಆರಾಧಿಸುವೆ. ಅಂದು ಎಲ್ರೋಹಿಯಾಗಿ ಎಲ್ಲವನ್ನು ನೋಡಿದಂತೆ ಇಂದಿಗೂ ನನ್ನ ನೋಡುತ್ತಿರುವೆ. ಅಂದು ಎಬಿನೇಸರಾಗಿ ಎಲ್ಲರಿಗೂ ಸಹಾಯ ನೀನೇ, ಇಂದಿಗೂ ನನ್ನ ಸಹಾಯ ನೀನೇ. ಅಂದು ಎಲ್ರೋಹಿಯಾಗಿ ಎಲ್ಲವನ್ನು ನೋಡಿದಂತೆ
ನನ್ನ ನೋಡುತ್ತಿರುವೆ. ಅಂದು ಎಬಿನೇಸರಾಗಿ ಎಲ್ಲರಿಗೂ ಸಹಾಯ ನೀನೆ, ಇಂದಿಗೂ ನನ್ನ ಸಹಾಯ ನೀನೆ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗಿಲ್ಲ, ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ ಬದಲಾಗಿಲ್ಲ, ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ. యేసయ్య స్తుతిಸುವೆ ನಿನ್ನನ್ನೇ ಆರಾಧಿಸುವೆ. యేసయ్య స్తుತಿಸುವೆ ನಿನ್ನನ್ನೇ ಆರಾಧಿಸುವೆ. ಅಂದು ಯೆಹೋವನಾಗಿ ನಿತ್ಯವೂ ಇರುವಾತನೇ, ಇಂದಿಗೂ ನನ್ನ ಜೊತೆಯಲ್ಲಿರುವೆ. ಅಂದು ಕ್ರಿಸ್ತೇಸುವಾಗಿ ಮರಣವನ್ನ ಗೆದ್ದಿರುವೆ, ಇಂದಿಗೂ ಜೀವಿಸುವ ದೇವ ನೀನೇ. ಎಲ್ರೇಳೋಣ. ಅಂದು ಯೆಹೋವನಾಗಿ ನಿತ್ಯವೂ ಇರುವಾತನೇ, ಇಂದಿಗೂ ನನ್ನ ಜೊತೆಯಲ್ಲಿರುವೆ. ಅಂದು ಕ್ರಿಸ್ತೇಸುವಾಗಿ ಮರಣವನ್ನ ಗೆದ್ದಿರುವೆ, ಇಂದಿಗೂ ಜೀವಿಸುವ ದೇವ ನೀನೇ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗಿಲ್ಲ, ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ ಬದಲಾಗಿಲ್ಲ, ಬದಲಾಗಿಲ್ಲ. ಯೇಸುವೇ ಪುನರುತ್ಥಾನದ ನಿನ್ನ ಮಹಿಮೆ. యేసయ్య స్తుತಿಸುವೆ ನಿನ್ನನ್ನೇ ಆರಾಧಿಸುವೆ. యేసయ్య స్తుತಿಸುವೆ ನಿನ್ನನ್ನೇ ಆರಾಧಿಸುವೆ. యేసయ్య స్తుತಿಸುವೆ ನಿನ್ನನ್ನೇ ಆರಾಧಿಸುವೆ. ನಿನ್ನನ್ನೇ ಆರಾಧಿಸುವೆ. Hallelujah. ಅಪ್ಪ ನಿನ್ನನ್ನು ವಂದಿಸುತ್ತೇವೆ. Lord, we praise you, Father. Lord, we want to praise you. Lord, we want to declare praises unto your name, O Father. People of God, as we see in the book of Joshua, when God commanded his people to march around the walls of Jericho, they marched around, and as they sang praises to God, the walls came down. As you're watching us, and all those who are watching me, and all those who are joining with us in this worship, please, I request you to open your mouth and praise the Lord, because praise paralyzes Satan. When you and I start praising God, it opens the door for our Almighty God to perform a miracle. He is a miracle maker.
He is a way maker. He is a light in the darkness. And when we start praising God, surely we will experience the hand of God in our life. ನಾವು ಈ ಹಾಡನ್ನ ಹಾಡುವಾಗ every praise is to our God, every word of worship with one accord ಎಂಬ ಈ ಹಾಡನ್ನ ಹಾಡ್ತಾ ನಾವು ದೇವರಿಗೆ ಎಲ್ಲರೂ ಸ್ತೋತ್ರ ಮಾಡೋಣ ಪ್ರಿಯರೇ. ನಾವು ಪ್ರತಿ ಸ್ತೋತ್ರಗಳನ್ನು ಹೇಳುವಾಗ ನಮ್ಮ ಸುತ್ತಲಿರುವಂತ ಎರಿಕೋ ಗೋಡೆಗಳು ಕುಸಿದು ಬೀಳೋದನ್ನ ನೀವು ನೋಡ್ತೀರಾ. ನಾವೆಲ್ಲರೂ ದೇವರ ನಾಮವನ್ನು ಮಹಿಮೆ ಪಡಿಸೋಣ. Every praise is to our God. Every word of worship with one accord. Every praise is to our God. Sing hallelujah to our God. Glory hallelujah to our God. Every praise is to our God. We'll sing every praise is to our God. Every word of worship with one accord. Every praise is to our God. Sing hallelujah to our God. Glory hallelujah to our God. Every praise is to our God. God my Savior, God my healer, God my deliverer. Yes He is, yes He is. God my Savior, God my healer, God my deliverer. Yes He is, yes He is. Every praise is to our God. Every word of worship with one accord. Every praise is to our God. Sing hallelujah to our God. Glory hallelujah to our God. Every praise is to our God. Every praise is to our God. Every word of worship with one accord. Every praise is to our God. Sing hallelujah to our God. Glory hallelujah to our God. Every praise is to our God. God my Savior, God my healer, God my deliverer. Yes He is, yes He is. God my Savior, God my healer, God my deliverer. Yes He is, yes He is. Oh, we worship you, Lord. Lord, you are our Savior, oh Father. You are our deliverer, oh Lord. You are a healer, oh Father. We thank you. By your stripes we are healed. Lord, we are delivered by your word. We thank you, Father, for your living word. Oh, ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ ರಾಜ. ಅಪ್ಪ, ನಮ್ಮ ಜೀವನವಿಡಿ ನಮ್ಮ ಪ್ರಾಣ ಇರೋವರೆಗೂ ನಿಮ್ಮನ್ನ ಪ್ರೀತಿ ಮಾಡುವುದೊಂದೇ ನಮ್ಮ ಆಸೆ ತಂದೆ. ನಮ್ಮನ್ನ ವೀಕ್ಷಿಸ್ತಿರುವಂತ ಎಲ್ರು ಈ ಹಾಡನ್ನ ಹಾಡುವಾಗ ನಾವು ಮನಸ್ಸಾರೆ ಹೇಳೋಣ ಬಾ, ಅಪ್ಪ ನನ್ನ ಪ್ರಾಣ ಇರೋವರೆಗೂ ನಾನು ನಿನ್ನ ಪ್ರೀತಿ ಮಾಡ್ತೀನಿ. ಇದೊಂದು ತೀರ್ಮಾನ. ಯಾಕಂದ್ರೆ ಎಲ್ರೂ ಯೇಸುವನ್ನ ಪ್ರೀತಿಸ್ಲಿಕ್ಕೆ ಆಗಲ್ಲ.
ಆದ್ರೆ ನಾವು ದೃಢವಾದ ತೀರ್ಮಾನ ಮಾಡುವಾಗ, ನಾವು ಅದಕ್ಕೆ ಒಪ್ಪಿಸಿಕೊಡುವಾಗ, ಯೇಸುವೆ ನನ್ನ ಜೀವಿತದ ಕಡೆ ಕ್ಷಣದವರೆಗೂ ನಾನು ನಿನ್ನನ್ನು ಮಾತ್ರ ಪ್ರೀತಿಸ್ತೀನಿ, ಬೇರೆ ಎಲ್ಲದಕ್ಕಿಂತ ನಿನ್ನನ್ನು ಹೆಚ್ಚಾಗಿ ಪ್ರೀತಿಸ್ತೀನಿ ಎಂಬುವಂತ ಒಂದು ತೀರ್ಮಾನ ಮಾಡಿ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸ್ಕೊಡೋಣ. ಪ್ರಿಯರೇ, ನನ್ನ ಪ್ರಾಣ ಇರೋವರೆಗೂ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ಇರೋವರೆಗೂ ನಿನ್ನ ಸೇವೆ ಮಾಡುವೆನು. Oh Jesus, we thank you, Father. We bless you, Jesus. ಓ ಕರ್ತನೇ, ನಿನ್ನನ್ನು ಕೊಂಡಾಡುತ್ತೇವೆ ಅಪ್ಪ. ಈ ಲೋಕದಲ್ಲಿರುವಂತ ಎಷ್ಟೋ ವಿಷಯವನ್ನ ನಾವು ಪ್ರೀತಿಸ್ದೋ, ಈ ಲೋಕದಲ್ಲಿ ಎಷ್ಟೋ ಜನರನ್ನ ನಾವು ಪ್ರೀತಿಸ್ದೋ, ಅದು ತಪ್ಪಲ್ಲ. ಆದ್ರೆ ಅವೆಲ್ಲದಕ್ಕಿಂತ ಮಿಗಿಲಾಗಿ ಯೇಸುವನ್ನು ನಾವು ಪ್ರೀತಿಸಬೇಕಾಗಿದೆ. ಪ್ರಿಯರೇ, ನನ್ನ ಪ್ರಾಣ ಇರೋವರೆಗೂ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ಇರೋವರೆಗೂ ನಿನ್ನ ಸೇವೆ ಮಾಡುವೆನು. ನನ್ನ ಪ್ರಾಣ ಇರೋವರೆಗೂ ಯೇಸುವೇ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ಇರೋವರೆಗೂ ಯೇಸುವೇ ನಿನ್ನ ಸೇವೆ ಮಾಡುವೆನು. ಎಲ್ರು ಹೇಳೋಣ, ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು ಯೇಸುವೇ, ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರೋವರೆಗೂ ಯೇಸುವೇ ನಿನ್ನ ಪ್ರೀತಿ ಮಾಡುವೆ, ಉಸಿರು ಈ ಉಸಿರು ಇರೋವರೆಗೂ ಏಸಪ್ಪ ನಿನ್ನ ಸೇವೆ ಮಾಡುವೆನು. ಒಳ್ಳೆಯ ದೇವರು ನೀನೇ, ನನ್ನ ಪ್ರೀತಿಸಿದ ಯೇಸುವೇ, ನನಗಾಗಿ ನಿನ್ನ ಜೀವವ ಕೊಟ್ಟೆ, ನನ್ನ ರಕ್ಷಿಸಿದ ಯೇಸುವೇ, ಒಳ್ಳೆಯ ದೇವರು ನೀನೇ, ನನ್ನ ಪ್ರೀತಿಸಿದ ಯೇಸುವೇ, ನನಗಾಗಿ ನಿನ್ನ ಜೀವವ ಕೊಟ್ಟೆ, ನನ್ನ ರಕ್ಷಿಸಿದ ಯೇಸುವೇ, ನನ್ನ ಪಾಪವೆಲ್ಲ ಪರಿಹರಿಸಿ ನಿನ್ನ ಮಗನಾಗಿ ಮಾಡಿಕೊಂಡೆ ಯೇಸುವೇ, ನನ್ನ ಪಾಪವೆಲ್ಲ ಪರಿಹರಿಸಿ ನಿನ್ನ ಮಗನಾಗಿ ಮಾಡಿಕೊಂಡೆ. ಹೇಳೋಣ, ಪ್ರೀತಿ ಮಾಡುವೆನು ಯೇಸುವೇ, ನಿನ್ನ ಪ್ರೀತಿ ಮಾಡುವೆನು, ಪ್ರೀತಿ ಮಾಡುವೆ ಯೇಸುವೇ, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರೋವರೆಗೂ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ಇರೋವರೆಗೂ
ಯೇಸುವೆ ನಿನ್ನ ಸೇವೆ ಮಾಡುವೆನು. ಕಷ್ಟದ ದಿನಗಳಲ್ಲಿ ನೀನು ನನ್ನ ಕೈ ಬಿಡದೆ ಕಾಪಾಡಿದೆ. ಆತಂಕ ಎದುರಾಗಿ ಬರಲು ನನ್ನ ಜೊತೆಗಿದ್ದು ಬಲಪಡಿಸಿದೆ. ಕಷ್ಟದ ದಿನಗಳಲ್ಲಿ ನೀನು ನನ್ನ ಕೈ ಬಿಡದೆ ಕಾಪಾಡಿದೆ. ಆತಂಕ ಎದುರಾಗಿ ಬರಲು ನನ್ನ ಜೊತೆಗಿದ್ದು ಬಲಪಡಿಸಿದೆ. ನಾ ದುಃಖಿಸಿದ ದಿನಗಳೆಲ್ಲ ನನ್ನ ಅಪ್ಪಿಕೊಂಡು ಸಂತೈಸಿದೆ. ನಾ ದುಃಖಿಸಿದ ದಿನಗಳೆಲ್ಲ ಯೇಸುವೆ ನನ್ನ ಅಪ್ಪಿಕೊಂಡು ಸಂತೈಸಿದೆ. ಹೇಳೋಣ, ಓ ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. Love you Jesus, ಪ್ರೀತಿ ಮಾಡುವೆ ಯೇಸುವೆ, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ನಿನ್ನ ಪ್ರೀತಿ ಮಾಡುವೆನು. Praise the Lord. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. Hallelujah. ಹಲ್ಲೆಲೂಯಾ. I greet you all in the wonderful name of our Lord and Savior Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ರಕ್ಷಕನಾಗಿರುವ ಆತನ ಹೆಸರಿನಿಂದ ನಿಮ್ಮೆಲ್ಲರನ್ನು ಅಭಿನಂದಿಸುತ್ತೇವೆ. It's once again a great joy for me to come and touch with you during this lockdown period. ಈ ಲಾಕ್ಡೌನ್ ಆದಂತ ಈ ದಿನಮಾನಗಳಲ್ಲಿ ಮತ್ತೊಂದು ಸಾರಿ ನಿಮ್ಮೊಂದಿಗೆ ಸಂಪರ್ಕಕ್ಕೆ ಬರುವಂತ ವಿಷಯದಲ್ಲಿ ನಾನು ಕರ್ತನಲ್ಲಿ ಆನಂದಿಸುತ್ತೇನೆ. Even though we are not able to meet face to face, ಒಂದು ವೇಳೆ ನಾವು ಇಂತಹ ಸ್ಥಿತಿಯಲ್ಲಿ ಮುಖಾಮುಖಿಯಾಗಿ ಭೇಟಿಯಾಗದಿದ್ರು, I praise God for the facility God has given us. ದೇವರು ನಮಗೆ ಕೊಟ್ಟಂತ ಈ ಒಳ್ಳೆ ಸೌಲಭ್ಯಗಳಿಗಾಗಿ ಸ್ತೋತ್ರ ಮಾಡುತ್ತೇನೆ. I want to thank Shyam and Joshua for their tireless efforts. ನಮ್ಮ ಸಭೆಯ ಸಹೋದರರಾಗಿರುವಂತ ಜೋಶ್ವಾ ಮತ್ತು ಶ್ಯಾಮ್ ಅವರಿಗೆ ಅವರು ಶ್ರಮ ಪಟ್ಟು ನಮಗೆ ಎಲ್ಲ ರೆಕಾರ್ಡಿಂಗ್ಗಳಿಗೆ ಸಹಾಯ ಸಹಕಾರ ಮಾಡ್ತಿರುವವರಿಗೆ ನಮ್ಮ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. So God has been good to us in midst of our crisis. ಇಂಥ ಒಂದು ಸಮಯ ಸಂದರ್ಭ ಸನ್ನಿವೇಶಗಳಲ್ಲಿಯೂ ದೇವರು ನಮಗೆ ಒಳ್ಳೆಯವನೇ ಆಗಿದ್ದಾನೆ. The text of my message is John chapter 15 verses 1 to 11. ನೋಡುವಾಗ ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1ರಿಂದ 11ನೇ ವಾಕ್ಯದವರೆಗೂ ನಾವು ನೋಡಿಕೊಳ್ಳಬೇಕಾಗಿದೆ. This is a portion which many of us know it. ಈ ಭಾಗವು ವಿಶೇಷವಾಗಿ ನಮ್ಮೆಲ್ಲರಿಗೂ ತಿಳಿದಿರುವಂತ ಒಂದು ಭಾಗ. But I believe we need to read it. ಆದ್ರೆ ನಾನು ನಂಬ್ತೇನೆ, ತಿಳಿದಿದೆ ಅಂತ ಮಾತ್ರಕ್ಕಲ್ಲ, ಅದನ್ನು ನಾವು ಓದಬೇಕೆನ್ನುವುದೇ ನನ್ನ ನಂಬಿಕೆ. John chapter 15 verses 1 to 11. ಯೋಹಾನನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 1ರಿಂದ 11. Yeah, we'll read it verse by verse. ನಾವು ಒಂದೊಂದು ವಾಕ್ಯವಾಗಿ ನೋಡ್ಕೊಳ್ಳೋಣ. And I request each of you also to kindly open your Bible and read the word of God. ಪ್ರತಿಯೊಬ್ಬರು ನೀವು ಸಹ ಸತ್ಯವೇದವನ್ನ ತೆರೆದು ದೇವರ ವಾಕ್ಯವನ್ನ ನಮ್ಮ ಜೊತೆಗೆ ಓದಿ. Because when we read the word of God, ಕಾರಣ ನಾವು ದೇವರ ವಾಕ್ಯವನ್ನ ಓದುವಾಗ, when we hear the word of God, ನಾವು ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವಾಗ we get God's mind, God's thoughts, God's feelings into our system. ನಮ್ಮ ಅಂತರಿಂದ್ರಿಯದಲ್ಲಿ ದೇವರ ಆಲೋಚನೆ,
ದೇವರ ವಾಕ್ಯ, ದೇವರ ಸ್ವಭಾವ ನಮ್ಮಲ್ಲಿ ತುಂಬಿಕೊಳ್ಳುವುದು. Otherwise, we'll be living with our own opinion, our own thoughts, and our own feelings. ಇಲ್ಲದಿದ್ರೆ ನಾವು ನಮ್ಮದೇ ಆದಂತ ಸ್ವಂತ ಯೋಚನೆ, ನಮ್ಮ ಆಸೆ ಆಕಾಂಕ್ಷೆ, ನಮ್ಮ ಚಿತ್ತ, ನಮ್ಮ ಉದ್ದೇಶ ಇದರಲ್ಲೇ ಬಾಳ್ತಾ ಹೋಗ್ತೀವಿ. John chapter 15 verse 1. ಯೋಹಾನ್ ಬರೆದ ಸುವಾರ್ತೆ 15:1 ವಾಕ್ಯದಿಂದ Jesus said this. ಯೇಸು ಇದನ್ನು ಹೇಳಿದನು, I am the true wine and my Father is the vine dresser. ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ತಂದೆಯು ತೋಟಗಾರನು. Verse 2. Every branch of mine that does not bear fruit, he takes away, and every branch that does bear fruit, he prunes that it may bear more fruit. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ, ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. Verse 3. Already you are clean because of the word that I have spoken to you. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾದಿರಿ. Yeah, we will read verse 4 onwards later. ನಾವು 4ನೇ ವಾಕ್ಯದಿಂದ ಆ ನಂತರ ನಾವು ನೋಡ್ಕೊಳ್ಳೋಣ. Now here we can see 4 groups of people. ಇಲ್ಲಿ ನೋಡ್ರಿ, ಈ 3 ವಾಕ್ಯಗಳಲ್ಲಿ 4 ರೀತಿಯಾದ ಗುಂಪಿನ ಜನರನ್ನು ನಾವು ಕಾಣ್ತೀವಿ. Number 1, ಮೊಟ್ಟ ಮೊದಲನೇದು, Jesus is a true vine. ಯೇಸುವೇ ನಿಜವಾದ ದ್ರಾಕ್ಷ ಬಳ್ಳಿ, God the Father is the vine dresser. ತಂದೆಯಾದ ದೇವರೇ ಅದರ ತೋಟಗಾರನು. Number 3, ಮೂರನೇ ಅಂಶ, it speaks about the branches that bear fruit. ನೋಡುವಾಗ ಫಲ ಕೊಡುವ ಕೊಂಬೆಯ ಬಗ್ಗೆ ಅಲ್ಲಿ ವಾಕ್ಯ ಹೇಳ್ತಾ ಇದೆ. Number 4, it speaks about the branches that do not bear fruit. 4ನೇ ಅಂಶ, ಫಲವೇ ಕೊಡದೇ ಇರುವಂತ ಕೊಂಬೆಯ ಬಗ್ಗೆ ಮಾತಾಡ್ತಾ ಇದೆ. Now, as you read the text, ಈ ಭಾಗವನ್ನು ನಾವು ಹಾಗೆ ಓದ್ಕೊಳ್ತಾ ಬರುವಾಗ verse 5, 5ನೇ ವಾಕ್ಯ, the beginning part, he says, I am the vine, you are the branches. 5ನೇ ವಾಕ್ಯದ ಮೊದಲನೇ ಭಾಗದಲ್ಲಿ ಹೇಳುತ್ತೆ, ನಾನೇ ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು. So Jesus is speaking this not to everyone. ನೋಡ್ರಿ, ಇದನ್ನ ಯೇಸು ಸ್ವಾಮಿ ಎಲ್ರಿಗೂ ಹೇಳ್ತಿಲ್ಲ, He's speaking to his disciples. ಇದನ್ನ ಆತನ ಶಿಷ್ಯರಿಗೆ ಆತನ ಹೇಳ್ತಿದ್ದಾನೆ. He's not speaking this to all Christians. ಇದನ್ನ ಎಲ್ಲ ಕ್ರೈಸ್ತರಿಗೂ ಆತನ ಹೇಳ್ತಿಲ್ಲ. He's speaking to the disciples who walked with him for 3.5 years. 3.5 ವರ್ಷಗಳ ಕಾಲ ಯೇಸುವಿನೊಂದಿಗೆ ನಡೆದ ಶಿಷ್ಯರಿಗೆ ಆತನ ಹೇಳ್ತಿದ್ದಾನೆ. Now if you read the context of it, ಇದರ ಸನ್ನಿವೇಶ ಸಂದರ್ಭವನ್ನು ನಾವು ನೋಡ್ಕೊಳ್ಳೋಂದ್ರೆ, this happened before Jesus went to the cross of Calvary. ಈ ಸಂಗತಿ ಅಂದ್ರೆ ಈ ಘಟನೆ ನಡೆದದ್ದು ಯೇಸು ಶಿಲುಬೆಗೆ ಹಾಕಲ್ಪಡೋಕ್ ಮುಂಚಿತವಾಗಿ ಆದದ್ದು. In John chapter 13, we see Jesus washing the feet of all the 12 disciples. ಯೋಹಾನ 13ನೇ ಅಧ್ಯಾಯದಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ಆತನ 12 ಶಿಷ್ಯರ ಪಾದಗಳನ್ನ ತೊಳಿತಿರೋದನ್ನ ನಾವು ನೋಡ್ತೀವಿ. And if you notice verse 10 there, ಯೋಹಾನನ ಸುವಾರ್ತೆ 13:10ನೇ ವಾಕ್ಯ ಅಲ್ಲಿ ಹೇಳುತ್ತೆ, Jesus said, ಯೇಸು ಹೇಳ್ತಾನೆ, the one who has bathed does not need to wash except for his feet, but is completely clean. And you are clean, but not every one of you. 10ನೇ ವಾಕ್ಯ, ಯೇಸು ಅವನಿಗೆ, ಸ್ನಾನ ಮಾಡಿಕೊಂಡವನು ಕಾಲುಗಳನ್ನು ತೊಳೆಯುವುದಲ್ಲದೆ ಬೇರೇನು ತೊಳೆಯಬೇಕಾಗಿರುವುದಿಲ್ಲ, ಅವನ ಮೈಯೆಲ್ಲ ಶುದ್ಧವಾಗಿದೆ, ನೀವು ಶುದ್ಧರಾಗಿದ್ದೀರಿ, ಆದರೆ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲವೆಂದು ಹೇಳಿದನು. Verse 11, 11ನೇ ವಾಕ್ಯ, for Jesus knew who was to betray him. That was why he said, not all of you are clean. 11ನೇ ವಾಕ್ಯದಲ್ಲಿ ಹೇಳುತ್ತೆ, ಯೇಸು ತನ್ನನ್ನು ಕೊಡುವವನು ಇಂಥವನೇ ಎಂದು ತಿಳಿದುದರಿಂದ ನಿಮ್ಮಲ್ಲಿ ಎಲ್ಲರೂ ಶುದ್ಧರಿಲ್ಲವೆಂದು ಹೇಳಿದನು. Now when we read John 15 verse 3, ಯೋಹಾನನ ಸುವಾರ್ತೆ 15:3ನೇ ವಾಕ್ಯ, Jesus says, already you are clean because of the word that I have spoken to you. ಯೇಸು ಹೇಳುತ್ತಿದ್ದಾನೆ, ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ನೀವು ಈಗಾಗಲೇ ಶುದ್ಧರಾಗಿದ್ದೀರಿ. But in John chapter 13 verse 10 and 11 what we read, Jesus is saying all of you are not clean. ಆದರೆ ಯೋಹಾನ 13ನೇ ಅಧ್ಯಾಯ 10-11ನೇ ವಾಕ್ಯದಲ್ಲಿ ಯೇಸು ಹೇಳ್ತಿದ್ದಾನೆ, ನೀವೆಲ್ಲರೂ ಶುದ್ಧರಲ್ಲ. He was speaking in John chapter 13 about Judas Iscariot, ಆತನು ಇಸ್ಕರಿಯೋತನಾದ ಯೂದನ ಬಗ್ಗೆ ಹೇಳ್ತಿದ್ದಾನೆ, the one who betrayed Jesus. ಯೇಸುವನ್ನ ವಂಚನೆ ಮಾಡಿದವನು. So Jesus is telling about Judas Iscariot that you are not clean.
ಅಲ್ಲಿ ಏಸು ಕ್ರಿಸ್ತನು ಇಸ್ಕರಿಯೋತ ಯೂದನಿಗೆ ಹೇಳುತ್ತಿದ್ದಾನೆ, ಪರೋಕ್ಷವಾಗಿ ನೀನು ಶುದ್ಧನಾಗಿಲ್ಲ. So we know that though Judas Iscariot was one among the 12 disciples chosen by God, ಈ 12 ಶಿಷ್ಯರು ದೇವರಿಂದ ಆರಿಸಲ್ಕೊಳ್ಳಲ್ಪಟ್ಟವರು, ಯೂದನು ಅದರಲ್ಲಿ ಒಬ್ಬನೇ ಆಗಿದ್ದಾನೆ, ದೇವರಿಂದ ಆರಿಸಿಕೊಳ್ಳಲ್ಪಟ್ಟವನು. Jesus prayed the whole night before he selected the 12 apostles. ನಾವು ನೋಡುವಾಗ ವಾಕ್ಯ ಭಾಗಗಳಲ್ಲಿ ಯೇಸು ಕ್ರಿಸ್ತನು ಇಡೀ ರಾತ್ರಿ ಪ್ರಾರ್ಥಿಸಿ ಆ 12 ಶಿಷ್ಯರನ್ನ ಅಪೊಸ್ತಲರನ್ನ ಆರಿಸಿಕೊಂಡನು ಅಂತಿದೆ. Out of them, ಅವರೊಳಗೆ one person was Judas Iscariot who betrayed Jesus. ಅವರೊಳಗೆ ಒಬ್ಬ ಇಸ್ಕರಿಯೋತನಾದ ಯೂದ, ಅವನು ಯೇಸುವನ್ನು ಹಿಡುಕೊಟ್ಟ ವ್ಯಕ್ತಿಯಾದ. So though he walked with Jesus, ಅವನು ಯೇಸುವಿನೊಂದಿಗೆ ಅಷ್ಟು ಕಾಲವು ನಡೆದರು, though he saw all the miracles of Jesus, ಯೇಸುವಿನ ಎಲ್ಲ ಅದ್ಭುತಗಳನ್ನ ಕಣ್ಣಾರೆ ಕಂಡಿದ್ರು, though he heard all the teachings of Jesus, ಯೇಸುವಿನ ಎಲ್ಲ ಉಪದೇಶಗಳನ್ನ ಅವನು ಕೇಳಿಸಿಕೊಂಡವನಾಗಿದ್ದರು, his heart was not clean. ಅವನ ಹೃದಯ ಶುದ್ಧವಾಗಿರಲಿಲ್ಲ. So today we can see that even among many believers, ಈ ರೀತಿಯಾದ ಸಂಗತಿಗಳನ್ನ ನಾವು ಇವತ್ತಿನ ದಿನದಲ್ಲಿ ವಿಶ್ವಾಸಿಗಳ ಮಧ್ಯೆನೂ ನೋಡ್ತೀವಿ. we can see that among many Christians who go to church Sunday after Sunday. ಇದನ್ನ ಪ್ರತಿ ಭಾನುವಾರ ಸಭೆಗೆ ಹೋಗುವಂತ ಕ್ರೈಸ್ತರ ಜೀವಿತಗಳಲ್ಲಿ ನಾವು ನೋಡ್ತೀವಿ. They know the word of God in their heads, ಅವರ ತಲೆ ಮೆದುಳುಗಳಲ್ಲಿ ದೇವರ ವಾಕ್ಯದ ಅರಿವಿದೆ, but the heart is not clean. ಆದರೆ ಹೃದಯವೋ ಶುದ್ಧವಿಲ್ಲ. So when we come to John chapter 15, ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ, now Jesus is speaking to the 12 disciples minus 1. ಯೇಸು ಕ್ರಿಸ್ತನು 12 ಶಿಷ್ಯರು, ಅದರಲ್ಲಿ ಒಬ್ಬನನ್ನ ಕಳೆದುಕೊಂಡು ಇನ್ನು 11 ಜನರಿಗೆ ಹೇಳ್ತಿದ್ದಾನೆ. And he is telling them, all of you are clean. ಮತ್ತು ಅವರೆಲ್ಲರಿಗೂ ಹೇಳ್ತಿದ್ದಾನೆ, ಮಕ್ಕಳೇ ನೀವೆಲ್ಲರೂ ಶುದ್ಧರಾಗಿದ್ದೀರಿ, because of the word I have spoken to you. ಕಾರಣ ಈಗಾಗಲೇ ನಾನು ನಿಮಗೆ ನುಡಿದ ವಾಕ್ಯದ ದೆಸೆಯಿಂದ. So I believe if we receive God's word in our heart, ಪ್ರೀತಿಯ ದೇವ ಮಕ್ಕಳೇ, ನಾವು ದೇವರ ವಾಕ್ಯವನ್ನು ನಮ್ಮ ಹೃದಯಗಳಲ್ಲಿ ಸ್ವೀಕರಿಸಿಕೊಳ್ಳೋದಾದ್ರೆ, with true faith and true repentance, ನಿಜವಾದ ನಂಬಿಕೆ, ನಿಜವಾದ ಪಶ್ಚಾತ್ತಾಪದಿಂದ, God's word will truly make us clean. ದೇವರ ವಾಕ್ಯ ನಿಶ್ಚಯವಾಗಿಯೂ ಖಂಡಿತವಾಗಿಯೂ ನಮ್ಮನ್ನ ಶುದ್ಧರನ್ನಾಗಿ ಮಾಡುತ್ತೆ. So now we got the context of John chapter 15. ಈ ಯೋಹಾನನ ಸುವಾರ್ತೆಯ 15ನೇ ಅಧ್ಯಾಯದ ಸನ್ನಿವೇಶ ಏನು ಅಂತ ನಮಗೆ ಗೊತ್ತಾಯ್ತು. Judas Iscariot, who was following Jesus until then, has left Jesus, has gone away from Jesus. ಅಲ್ಲಿವರೆಗೂ ಯೇಸುವನ್ನೇ ಹಿಂಬಾಲಿಸುತ್ತಿದ್ದಂತ ಹಿಂಬಾಲಕನಾದ ಇಸ್ಕರಿಯೋತ ಯೂದ ಅಲ್ಲಿಗೆ ಅವನು ಬಿಟ್ಟು ಹೋದ. He has gone to betray Jesus. ಯೇಸುವನ್ನ ಹಿಡುಕೊಡುವುದಕ್ಕಾಗಿ, ವಂಚಿಸೋದಕ್ಕಾಗಿ ಹೋದ. So verse 4 onwards, 4ನೇ ವಾಕ್ಯದಿಂದ ನಾವು ನೋಡ್ಕೊಳ್ತೀವಿ, this teaching is given only for the 11 disciples. ಈ ಉಪದೇಶವು 11 ಶಿಷ್ಯರುಗಳಿಗೆ ಮಾತ್ರ ಕೊಡಲ್ಪಟ್ಟಿದೆ. I believe it is for today's church. ನಾನು ನಂಬ್ತೇನೆ ಇದು ಇವತ್ತಿನ ಸಭೆಗಳಿಗೆ. I believe it's for you and me. ನಾನು ನಂಬ್ತೇನೆ ಇದು ನಿಮಗೂ ಮತ್ತು ನನಗೂ. Because if you read the Gospel of John from beginning, ಯೋಹಾನನ ಸುವಾರ್ತೆ ನಾವು ಪ್ರಾರಂಭದಿಂದ ಓದ್ಕೊಂಡು ಬರ್ತಿರುವಾಗ we will see that there were many disciples who followed Jesus. ಅಲ್ಲಿ ಎಷ್ಟೋ ಶಿಷ್ಯರುಗಳಿದ್ರು, ಯೇಸುವನ್ನ ಹಿಂಬಾಲಿಸ್ತಿರಂತ ಹಿಂಬಾಲಕರು. John chapter 6 verse 66, we can read that. ಯೋಹಾನನ ಸುವಾರ್ತೆ ನೋಡ್ಕೊಳ್ರಿ, 6ನೇ ಅಧ್ಯಾಯ 66ನೇ ವಾಕ್ಯದಲ್ಲಿ ಹೇಳುತ್ತೆ, After this many of his disciples turned back and no longer walked with Jesus. ಅಲ್ಲಿ ವಾಕ್ಯ ಹೇಳುತ್ತೆ, ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನ ಬಿಟ್ಟರು. Verse 67, so Jesus said to the 12, do you want to go away as well? 67ನೇ ವಾಕ್ಯ, ಯೇಸು ಇದನ್ನ ನೋಡಿ ತನ್ನ 12 ಶಿಷ್ಯರನ್ನು ನೀವು ಸಹ ಹೋಗಬೇಕೆಂದಿದ್ದೀರಾ ಅಂದನು. So we understand Jesus had many disciples. ನೋಡ್ರಿ, ಈ ಭಾಗದಲ್ಲಿ ನೋಡುವಾಗ ಯೇಸುವಿಗೆ ಅನೇಕ ಶಿಷ್ಯರಿದ್ರು, but they all left him. ಆದ್ರೆ ಅವರೆಲ್ಲರೂ ಆತನನ್ನ ಬಿಟ್ಟು ಹೊರಟು ಬಿಟ್ರು. They went after the world. ಲೋಕದ ಹಿಂದೆ ಹೊರಟೋದ್ರು. They went after the worldly pleasures. ಲೋಕದ ಆಸೆ ಆಕಾಂಕ್ಷೆಗಳ ಹಿಂದೆ ಹೋದ್ರು. They stopped following Jesus. ಯೇಸುವನ್ನ ಹಿಂಬಾಲಿಸೋದನ್ನೇ ನಿಲ್ಲಿಸ್ಬಿಟ್ರು. So in that context, ಈ ಸನ್ನಿವೇಶ ಸಂದರ್ಭದಲ್ಲಿ Jesus is speaking to this chosen and remaining 11 disciples. ಯೇಸು ಈ ಉಳಿದಂತ 11 ಅಂದ್ರೆ ಆರಿಸಲ್ಪಟ್ಟಂತ 11 ಶಿಷ್ಯರುಗಳಿಗೆ ಉಪದೇಶ ಮಾಡ್ತಿದ್ದಾನೆ. And the remaining 11 apostles. ಮತ್ತು ಉಳಿದಂತ ಇನ್ನು 11 ಶಿಷ್ಯರಿಗೆ. Verse 4 onwards. 4ನೇ ವಾಕ್ಯದಿಂದ ನೋಡುವಾಗ He says, abide in me and I in you.
ನೀವು ನನ್ನಲ್ಲಿ ನೆಲೆಗೊಳ್ಳಿರಿ, ನಾನು ನಿಮ್ಮಲ್ಲಿ ಹಾಗೆಯೇ ನೆಲೆಗೊಳ್ಳುವೆನು. Why is he saying that? ಯಾಕೆ ಯೇಸು ಇದನ್ನು ಹೇಳ್ತಿದ್ದಾನೆ? Because there were so many disciples ಯಾಕಂದ್ರೆ ಎಷ್ಟೋ ಶಿಷ್ಯರುಗಳಿದ್ರು who followed Jesus for some time, ಯೇಸುವನ್ನ ಕೆಲವು ಕಾಲ ಆತನನ್ನ ಹಿಂಬಾಲಿಸಿದ್ರು, and then they left him. ಆ ನಂತರ ಆತನನ್ನ ಬಿಟ್ಬಿಟ್ರು. Now he's telling to the remaining 11, ಈಗ ಉಳಿದಂತ 11 ಜನರಿಗೆ ಆತನ ಹೇಳ್ತಿದ್ದಾನೆ, abide in me. ನನ್ನ ಪ್ರೀತಿಯ ಶಿಷ್ಯರೇ, ನನ್ನಲ್ಲಿ ನೆಲೆಗೊಳ್ಳಿ. In other words, remain in me. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ನನ್ನಲ್ಲಿ ಉಳಿದುಕೊಳ್ಳ್ರಿ, Stay connected with me. ನನ್ನ ಜೊತೆ ಗಟ್ಟಿಯಾದ ಸಂಪರ್ಕದೊಳಗಿರಿ. Now this is very, very important teaching which we need to follow. ನಾವು ಹಿಂಬಾಲಿಸಬೇಕಾದಂತ ತುಂಬಾ ಮುಖ್ಯವಾದಂತ ಉಪದೇಶ ಇದು. Because we can all claim and call ourselves as Christians, ಯಾಕಂದ್ರೆ ನಮ್ಮನ್ನೇ ನಾವು ಕ್ರೈಸ್ತರುಗಳು ಅಂತ ನಾವು ಹೇಳ್ಕೊಳ್ಬಹುದು. but we need to listen to this commandment which Jesus is giving to the 11 apostles. ಆದ್ರೆ ಯೇಸು ಕ್ರಿಸ್ತನ 11 ಶಿಷ್ಯರುಗಳಿಗೆ ಅಂದ್ರೆ 11 ಅಪೊಸ್ತಲರಿಗೆ ಕೊಡ್ತಿರುವಂತ ಈ ಆಜ್ಞೆಯನ್ನು ನಾವು ಪಡಿಬೇಕಾಗಿದೆ. What is Jesus saying? ಯೇಸು ಹೇಳ್ತಿರೋದೇನು? Stay with me. ನನ್ನ ಮಕ್ಕಳೇ, ನನ್ನೊಂದಿಗೆ ಉಳಿದುಕೊಳ್ಳಿ, Remain with me. ನನ್ನ ಜೊತೆ ನೀವು ನೆಲೆಗೊಳ್ಳಿ. Don't leave me. ನನ್ನನ್ನ ಬಿಟ್ಟು ಹೋಗ್ಬೇಡಿ, Don't go. ನನ್ನನ್ನ ಬಿಟ್ಟು ಹಗಲಿ ಹೋಗ್ಬೇಡಿ, Stay connected with me. ನನ್ನ ಜೊತೆ ಗಟ್ಟಿಯಾಗಿ ಅಂಟಿಕೊಳ್ಳ್ರಿ. And you see the comparison what Jesus is doing. ಯೇಸು ಅಲ್ಲಿ ಮಾಡ್ತಿರುವಂತ ಆ ಹೋಲಿಕೆ ಏನಂತ ನೋಡ್ಕೊಳ್ವಾಗ, It's a comparison between a branch and the vine. ಅದು ಒಂದು ಕೊಂಬೆಗೂ ಒಂದು ಮರಕ್ಕೂ ಇರುವಂತ ಒಂದು ಅನ್ಯೂನ್ಯತೆ, ಒಂದು ಹೋಲಿಕೆ. So that is the way you and I should be connected with Jesus. ಆ ರೀತಿಯಾಗಿ ಹೇಗೆ ಒಂದು ಕೊಂಬೆ ಮರದೊಂಟಿಗೆ ಅಂಟಿಕೊಂಡಿದೆಯೋ ಹಾಗೆ ನಾವುಗಳು ಯೇಸುವಿನೊಂದಿಗೆ ಅಂಟಿಕೊಂಡಿರಬೇಕು. Because today I see many of the Christians, they're connected with Christianity, but they are not really connected. They really do not abide in Christ. ನಿಜವಾಗ್ಲೂ ಇವತ್ತು ನೋಡ್ಬೇಕಂದ್ರೆ ಅನೇಕರು ಕ್ರೈಸ್ತತ್ವ ಎಂಬುವಂತ ಒಂದು ವಿಷಯದಲ್ಲಿ ಇದ್ದಾರೆ ಹೊರತು ಕ್ರಿಸ್ತನಲ್ಲಿ ಅವರು ಅನ್ಯೋನ್ಯವಾಗಿಲ್ಲ. They have a Christian religion, ಕ್ರೈಸ್ತ ಧರ್ಮ ಅನ್ನೋದಿದೆ, but they don't dwell in Jesus. ಆದ್ರೆ ಯೇಸುವಿನೊಳಗೆ ಅವರು ವಾಸ ಮಾಡ್ತಿಲ್ಲ. They don't remain in Jesus. ಯೇಸುವಿನಲ್ಲಿ ಅವರು ನೆಲೆಗೊಂಡಿಲ್ಲ. They just live like unbelievers. ಏನೋ ಅನ್ಯ ಜನಗಳ ಹಾಗೆ ಜೀವಿಸೋದು. Now if you read verse 4, 4ನೇ ವಾಕ್ಯ ನೋಡ್ಕೊಳ್ವಾಗ, very important verse. ತುಂಬಾ ಮುಖ್ಯವಾದಂತಹ ಒಂದು ಭಾಗ. Jesus is saying, abide in me and I in you. ಯೇಸು ಹೇಳುತ್ತಿದ್ದಾನೆ, ನೀವು ನನ್ನಲ್ಲಿ ನೆಲೆಗೊಳ್ಳ್ರಿ ಮತ್ತು ನಾನು ನಿಮ್ಮಲ್ಲಿ ನೆಲೆಗೊಳ್ಳುವೆನು. As the branch cannot bear fruit by itself unless it abides in the vine, neither can you unless you abide in me. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾಗುವುದಿಲ್ಲ. And verse 5, 5ನೇ ವಾಕ್ಯ, I am the vine, you are the branches. ನಾನೇ ದ್ರಾಕ್ಷ ಬಳ್ಳಿ, ನೀವೇ ಅದರ ಕೊಂಬೆಗಳು. Whoever abides in me and I in him, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡರೆ, he it is that bears much fruit, for apart from me you can do nothing. ಅವನು ಬಹಳ ಫಲ ಕೊಡುವನು, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. So these two verses are very, very important. ಈ 2 ವಾಕ್ಯಗಳು ತುಂಬಾ ಮುಖ್ಯವಾದವುಗಳು. We need to read it again and again. ಈ ವಾಕ್ಯಗಳನ್ನ ಮತ್ತೆ ತೆಗೆದು ನಾವು ಓದಬೇಕಾಗಿದೆ. And we need to meditate on it. ನಾವು ಈ ವಾಕ್ಯವನ್ನ ತೆಗೆದು ಧ್ಯಾನಿಸಬೇಕು. And we need to examine whether are we truly abiding in Jesus. ನಾವು ನಿಜವಾಗ್ಲೂ ಕ್ರಿಸ್ತೇಸುವಿನಲ್ಲಿ ನೆಲೆಗೊಂಡಿದ್ದೇವಾ? Now we see the comparison what Jesus is giving between the relationship between him and his disciples to the vine and the branch. ನೋಡ್ರಿ, ಯೇಸು ಸ್ವಾಮಿ ಕೊಡ್ತಿರುವಂತ ಆ ಹೋಲಿಕೆಯ ಉದಾಹರಣೆ ಹೇಗಿದೆ ಅಂದ್ರೆ, ಒಂದು ಬಳ್ಳಿ ಕೊಂಬೆ ಯಾವ ರೀತಿ ಅನ್ಯೂನ್ಯವಾಗಿದೆಯೋ ಹಾಗೆ ನಾವು ಯೇಸು ಕ್ರಿಸ್ತನು ಅನ್ಯೂನ್ಯವಾಗಿರಬೇಕು. So it is not a relationship with a religion. ನೋಡ್ರಿ, ಈ ಸಂಬಂಧ ಅಂತ ಹೇಳುವುದು ಒಂದು ಧರ್ಮ, ಒಂದು ಜಾತಿಯೊಂದಿಗಿರುವಂತ ಸಂಬಂಧ ಅಲ್ಲ. It is not a relationship with a philosophy. ಇದು ಒಂದು ತತ್ವಜ್ಞಾನದಲ್ಲಿರುವಂತ ಒಂದು ಸಂಬಂಧವಲ್ಲ. It is not a relationship with some 10 steps. ಇದು ಒಂದು ಸಂಬಂಧ ಹೇಗೆ ಅಂತ ಹೇಳಿದ್ರೆ, ಈ 10 ಹಂತಗಳು ಇದನ್ನ ಪಾಲಿಸಿದ್ರೆ ಸಂಬಂಧ ಗಟ್ಟಿ ಆಗುತ್ತೆ, ಆಗಲ್ಲ. It's a deep and intimate relationship with the person of Jesus Christ. ಇದು ಯೇಸು ಕ್ರಿಸ್ತನ ವ್ಯಕ್ತಿತ್ವದೊಳಗೆ ಆಳವಾದಂತ ಒಂದು ಅನ್ಯೂನ್ಯವಾದ ನಿಕಟವಾದ ಸಂಬಂಧ. And here when we
See a branch and a vine. ಇಲ್ಲಿ ನೋಡ್ರಿ, ಒಂದು ಬಳ್ಳಿ ಮತ್ತು ಕೊಂಬೆ. You know, the branch gets its sap from the vine, from the main tree. ಆ ಒಂದು ಬಳ್ಳಿ, ಮುಖ್ಯ ಬಳ್ಳಿಯಾಗಿರುವಂತ ಆ ಬಳ್ಳಿಯಿಂದಲೇ ಕೊಂಬೆಗೆ ಬೇಕಿರುವಂತ ಆ ತೇವಾಂಶ, ನೀರಿನ ಅಂಶ ಅದಕ್ಕೆ ಸಿಗುತ್ತೆ. Otherwise it will dry, otherwise it will be useless. ಇಲ್ದಿದ್ರೆ ಅದು ಒಣಗಿ ಸತ್ತು ಹೋಗುತ್ತೆ. ಇನ್ನೊಂದು ರೀತಿ ಹೇಳ್ಬೇಕಂದ್ರೆ ಅದು ಉಪಯೋಗಕ್ಕೆ ಬರದೆ ಹೋಗುತ್ತೆ. In the same way, ಅದೇ ಪ್ರಕಾರ you and I, ನೀವು ನಾವು we need to realize ನಾವು ಇದನ್ನ ಗ್ರಹಿಕೆ ಮಾಡ್ಕೊಳ್ಬೇಕು. we are a branch of Jesus Christ. ನಾವೆಲ್ಲರೂ ಯೇಸು ಕ್ರಿಸ್ತನ ಕೊಂಬೆಗಳು. Now this is only for a truly born again believer. ಇದು ಬರೀ ಆತ್ಮದಲ್ಲಿ ಹೊಸದಾಗಿ ಹುಟ್ಟಿರುವಂತ ವಿಶ್ವಾಸಿಗಳಿಗೆ ಅನ್ವಯಿಸುತ್ತೆ. It's not for all nominal Christians. ಇದೆಲ್ಲ ಹೆಸರಿಗೆ ಕ್ರೈಸ್ತರಾಗಿರುವಂತ ಎಲ್ರಿಗೂ ಇದು ಅನ್ವಯಿಸಲ್ಲ. Because many people go to church because their father and mother wants them to go to church. ಎಷ್ಟೋ ಜನರು ಸಭೆಗಳಿಗೆ ಹೋಗ್ತಾರೆ, ಕಾರಣ ಅವ್ರ ತಂದೆ ತಾಯಿಗಳ ಆಸೆ ಮಕ್ಕಳು ಸಭೆಗೆ ಹೋಗ್ಬೇಕು ಅಂತ. Many people go to church, because it's a Sunday. ಅನೇಕರು ಭಾನುವಾರಗಳಲ್ಲಿ ಸಭೆಗೆ ಹೋಗ್ತಾರೆ, ಕಾರಣ ಅದು ಭಾನುವಾರ ಆಗಿರೋದ್ರಿಂದ ಹೋಗ್ತಾರೆ. But they are not connected with Jesus. ಆದ್ರೆ ಯೇಸುವಿನೊಂದಿಗೆ ನೋಡ್ರಿ ಅನ್ಯೋನ್ಯತೆ ಅನ್ನೋದೇ ಇಲ್ಲ. They don't have a relationship, a personal relationship with Jesus. ಯೇಸು ಕ್ರಿಸ್ತನೊಂದಿಗೆ ವೈಯಕ್ತಿಕವಾದಂತ ಸಂಬಂಧ ಎನ್ನೋದಿಲ್ಲ. But Christian life comes only by a personal one-to-one intimate relationship with Jesus. ಆದ್ರೆ ಕ್ರೈಸ್ತ ಜೀವಿತ ವೈಯಕ್ತಿಕವಾಗಿ ಒಬ್ಬರಿಗೊಬ್ಬರು, ಅಂದ್ರೆ ನಾವು ಕ್ರಿಸ್ತನೊಂದಿಗೆ ನಾವು ಇಟ್ಟುಕೊಳ್ಳುವ ಸಂಬಂಧದಿಂದಲೇ ಉಂಟಾಗುತ್ತೆ. And we need to abide in him every day. ಪ್ರತಿ ದಿನ ಆತನೊಂದಿಗೆ ನಾವು ನೆಲೆಗೊಳ್ಳಬೇಕು, ಬೇರೂರಿ ನಿಲ್ಲಬೇಕು. We need to live in him. ನಾವು ಆತನೊಳಗೆ ನೆಲೆಗೊಳ್ಳಬೇಕು. So when we read this text, John chapter 15 verses 1 to 11, ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 1ರಿಂದ 11ನೇ ವಾಕ್ಯದವರೆಗೂ ನಾವು ನೋಡ್ಕೊಂಡಾಗ you see the word abide is very, very important. ಆ ಭಾಗದಲ್ಲಿ ನೆಲೆಗೊಳ್ಳುವುದು ಎಂಬುವ ಈ ಪದ ತುಂಬಾ ಮುಖ್ಯವಾಗಿದೆ ನೋಡಿ. And this word abide is repeated 10 times. ಈ ನೆಲೆಗೊಳ್ಳಿರಿ ಎಂಬುವಂತ ಈ ಪದ 10 ಸಾರಿ ಹೇಳಲ್ಪಟ್ಟಿದೆ. Many times we just believe in Jesus. ಅನೇಕ ಸಾರಿ ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತೀವಿ, ನಿಜ. Many times we just accept Jesus. ಅನೇಕ ಸಾರಿ ಯೇಸುವನ್ನ ಅಂಗೀಕಾರ ಮಾಡ್ಕೊಂಡಿದ್ದೀವಿ, ನಿಜ. Many times we only take water baptism. ಅನೇಕ ಸಾರಿ ದೀಕ್ಷಾ ಸ್ನಾನ ತಗೊಂಡಿದ್ದೀವಿ. Many times we just come to church on Sunday. ಅನೇಕ ಭಾನುವಾರಗಳಲ್ಲಿ ನಾವು ಸಭೆಗೆ ಬರ್ತೀವಿ. All those things are important. ಇವೆಲ್ಲವೂ ನಮಗೆ ಮುಖ್ಯನೇ. But more than that, ಆದ್ರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ the commandment which Jesus is given to his remaining 11 disciples is abide in me, abide in me, abide in me. ಯೇಸು ಕ್ರಿಸ್ತನಿಂದ 11 ಶಿಷ್ಯರಿಗೆ ಕೊಡಲ್ಪಟ್ಟಂತ ಒಂದು ದೊಡ್ಡ ಆಜ್ಞೆ, ನನ್ನಲ್ಲಿ ನೆಲೆಗೊಳ್ಳ್ರಿ, ನನ್ನಲ್ಲಿ ನೆಲೆಗೊಳ್ಳ್ರಿ, ನನ್ನಲ್ಲಿ ನೆಲೆಯಾಗಿರಿ. So today we are going to see what is the value of abiding, what is the blessings of abiding in Jesus. ಕ್ರಿಸ್ತ ಯೇಸುವಿನಲ್ಲಿ ನೆಲೆಗೊಳ್ಳೋದ್ರಿಂದ ಸಿಗುವಂತ ಆಶೀರ್ವಾದಗಳೇನು ಅಂತ ನಾವು ನೋಡ್ಕೊಳ್ಳೋಣ. Because many times, we human beings are very selfish. We want to see what will I gain if I abide in Jesus. ಅನೇಕ ಸಾರಿ ನೋಡ್ರಿ ನಾವು ಸ್ವಾರ್ಥಿಗಳು. ನಮ್ಮ ಉದ್ದೇಶಗಳೇನಾಗಿರುತ್ತೆ ಅಂದ್ರೆ, ನಾನು ಯೇಸುವಿನಲ್ಲಿ ನೆಲೆಗೊಳ್ಳೋದ್ರಿಂದ ನನಗೇನ್ ಲಾಭ ಸಿಗುತ್ತೆ ಅಂತ ನೋಡ್ತೀವಿ. Why we work so hard in our secular work? ಯಾಕೆ ನಮ್ಮ ಕಂಪನಿ, ಫ್ಯಾಕ್ಟರಿಗಳಲ್ಲಿ, ಕಾರ್ಖಾನೆಗಳಲ್ಲಿ ಯಾಕೆ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವಿ? Because we know if we don't work properly, we will not get our salary. ಯಾಕಂದ್ರೆ ನಮಗ್ ಚೆನ್ನಾಗಿ ಗೊತ್ತಿದೆ, ನಾವು ಕೆಲ್ಸಕ್ಕೆ ಸರಿಯಾಗಿ ಹೋಗದೆ ಇದ್ರೆ ನಮಗೆ ಸಂಬಳ ಸಿಗಲ್ಲ. But many times we don't understand what we are going to gain if we abide in Christ, what we are going to gain if we read the Bible, study the Bible. ಅನೇಕ ಸಾರಿ ನಮ್ಮ ಅಭಿಪ್ರಾಯವೇನಾಗ್ತಿದೆ ಅಂತ ಹೇಳಿದ್ರೆ, ಯೇಸುವಿನ ವಾಕ್ಯವನ್ನ ಓದೋದ್ರಿಂದ, ಪ್ರಾರ್ಥನೆ ಹೆಚ್ಚಾಗಿ ಮಾಡೋದ್ರಿಂದ, ನಾವು ಸಭೆಗೆ ಹೋಗೋದ್ರಿಂದ, ಇದರಿಂದ ನನಗೇನ್ ಲಾಭ ಸಿಗುತ್ತೆ? So today we are going to see about the blessings of abiding in Jesus Christ. ಯೇಸು ಕ್ರಿಸ್ತನಲ್ಲಿ ನೆಲೆಗೊಳ್ಳೋದ್ರ ಆಶೀರ್ವಾದಗಳೇನು ಅಂತ ನಾವು ನೋಡ್ಕೊಳ್ತೀವಿ. Number 1, ಮೊಟ್ಟ ಮೊದಲನೇದು, in verse 4, 4ನೇ ವಾಕ್ಯ, we hear Jesus saying to his 11 disciples, ಯೇಸು ತನ್ನ 11 ಶಿಷ್ಯರಿಗೆ ಹೇಳ್ತಿದ್ದಾನೆ, abide in me, ನೀವು ನನ್ನಲ್ಲಿ ನೆಲೆಗೊಳ್ಳ್ರಿ, and then I will abide in you. ಆಮೇಲೆ ನಾನು ನಿಮ್ಮಲ್ಲಿ ನೆಲೆಗೊಳ್ಳುವೆನು. What is Jesus saying? ಯೇಸು ಹೇಳ್ತಿರೋದೇನು? It's very powerful what Jesus is saying. ಯೇಸು ಹೇಳ್ತಿರೋಂಥದ್ದು ತುಂಬಾ ಬಲವಾದ ಮಾತು ಇದು. Because I'm sure all of us want Jesus to be with us. ಯಾಕಂದ್ರೆ ನಮ್ಮೆಲ್ಲರ ಒಂದು ಆಸೆ, ನಮ್ಮ ಯೇಸು ನಮ್ಮೊಂದಿಗೆ ಇರಬೇಕು ಅನ್ನೋದೇ. We all claim that promise that
promise of Jesus saying, I will never leave you, I will never forsake you. ನಾವು ಯೇಸು ಹೇಳಿದಂತ ಆ ವಾಕ್ಯವನ್ನ ನಾವೆಲ್ಲರೂ ಅರಿಕೆ ಮಾಡ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ, ನಾನು ನಿನ್ನನ್ನು ಬಿಟ್ಟು ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. And though your father and your mother may forsake you, I will not forsake you, I will not leave you. ನಿನ್ನ ತಂದೆ ತಾಯಿಗಳು ನಿನ್ನನ್ನು ಕೈ ಬಿಟ್ಟರು, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತಳ್ಳಿ ಬಿಡುವುದಿಲ್ಲ. But many times we forget our responsibility that we must abide in him, only then he will abide in us. ಅನೇಕ ಸಾರಿ ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿಗಳನ್ನ ನಾವು ಮರೆತು ಬಿಡ್ತೀವಿ. ನಾವು ಆತನಲ್ಲಿ ನೆಲೆಗೊಳ್ಳುವಾಗ್ಲೇ ಆತನು ನಮಗೆ ಆಶೀರ್ವಾದಗಳನ್ನ ಕೊಟ್ಟು ನಮ್ಮಲ್ಲಿ ನೆಲೆಗೊಳ್ಳುವನು. So this first blessing, ಈ ಮೊದಲನೇ ಆಶೀರ್ವಾದ ನೋಡಿ, when we abide in Jesus every day, ಪ್ರತಿದಿನ ಯೇಸುವಿನಲ್ಲಿ ನಾವು ನೆಲೆಗೊಳ್ಳುತ್ತಿರುವಾಗ what will happen? ಏನಾಗುತ್ತೆ? Jesus will come and live on the inside of us. ಯೇಸು ಬಂದು ನಮ್ಮೊಳಗೆ ವಾಸ ಮಾಡುತ್ತಾನೆ. It will not be a religion. ಇದು ಒಂದು ಸಾಧಾರಣ ಧರ್ಮ ಆಗಿರಲ್ಲ. It will become real Jesus living on the inside. ಇದು ನಿಜವಾದ ಯೇಸು ವಾಸ್ತವವಾಗಿ ನಮ್ಮೊಳಗೆ ವಾಸ ಮಾಡ್ತಿರ್ತಾನೆ. Amen. ಆಮೆನ್. That's powerful. ನೋಡ್ರಿ, ಇದು ಬಲವಾದಂತ ಒಂದು ವಿಷಯ. God living on the inside of me and inside of you when you and I abide in Jesus. ನಾವು ಯೇಸುವಿನಲ್ಲಿ ನೆಲೆಗೊಂಡಿದ್ದಾಗ ಆ ಸರ್ವಶಕ್ತನಾದ ದೇವರು ನಮ್ಮಲ್ಲಿಯೂ ನಿಮ್ಮಲ್ಲಿಯೂ ನೆಲೆಗೊಂಡಿರ್ತಾನೆ. And because of that, what happens? ಇದರ ನಿಮಿತ್ತವಾಗಿ ಏನಾಗುತ್ತೆ? The first blessing is, ಮೊದಲನೇ ಆಶೀರ್ವಾದ, we receive salvation. ನಮಗೆ ರಕ್ಷಣೆ ಎಂಬುದು ಸಿಗುತ್ತದೆ. Amen. ಆಮೆನ್. So if you really want to experience the greatest blessing of salvation, that is eternal salvation, ಆ ನಿಜವಾದ ರಕ್ಷಣೆ, ಆ ರಕ್ಷಣೆಯ ಆಶೀರ್ವಾದವನ್ನು ನಾವು ನಿಜವಾಗ್ಲೂ ಪಡಿಬೇಕಂದ್ರೆ, which is eternal life, ಅದು ನಿತ್ಯ ಜೀವವಾದದ್ದು, then you and I should abide in Jesus. ಹಾಗಾದ್ರೆ ನಾವು ಯೇಸುವಿನಲ್ಲಿ ನೆಲೆಗೊಳ್ಳಬೇಕಾಗಿದೆ. We can see that in 1 John chapter 5, ಒಂದು ಯೋಹಾನನು ಬರೆದ ಪುಸ್ತಕ 5ನೇ ಅಧ್ಯಾಯ verse 11 and 12. 11-12 ವಾಕ್ಯ. 1 John chapter 5 verse 11 and 12. ಒಂದು ಯೋಹಾನ 5ನೇ ಅಧ್ಯಾಯ 11-12 ವಾಕ್ಯ. And this is the testimony that God gave us eternal life, and this life is in his Son. Whoever has the Son has life. Whoever does not have the Son of God does not have life. 11-12 ವಾಕ್ಯ. ಆ ಸಾಕ್ಷಿ ಯಾವುದೆಂದರೆ, ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು, ಆ ಜೀವವು ಆತನ ಮಗನಲ್ಲಿ ಇದೆ. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ. Many times when we think about eternal life, we are only thinking about, after I die, I go to heaven, I will get eternal life. ನೋಡ್ರಿ, ನಮ್ಮ ಅಭಿಪ್ರಾಯ ಅನೇಕ ಸಾರಿ ಏನಾಗಿದೆ ಅಂತ ಹೇಳಿದ್ರೆ, ನಿತ್ಯ ಜೀವ, ನಿತ್ಯ ಜೀವನ, ನಾನು ಸತ್ತೋದ ಮೇಲೆ ನಾನು ದೇವರ ಹತ್ರ ಹೋದ ನಂತರ ನನ್ನ ನಿತ್ಯ ಜೀವ ಸಿಗುತ್ತೆ ಅಂತ. But my brother, my sister, ಆದ್ರೆ ನನ್ನ ಸಹೋದರ ಸಹೋದರಿಯೇ, everyone who is listening to me, ನನ್ನ ವಾಕ್ಯಗಳನ್ನ ಕೇಳಿಸ್ಕೊಳ್ತಿರುವಂತ ಪ್ರತಿಯೊಬ್ಬರು, if Jesus is not living on the inside of you, ಯೇಸು ನಿಮ್ಮ ಆಂತರ್ಯದಲ್ಲಿ ವಾಸ ಮಾಡ್ತಿಲ್ಲ ಅಂತ ಹೇಳಿದ್ರೆ, you do not have eternal life. ನಿಮಗೆ ನಿತ್ಯ ಜೀವವೆನ್ನೋದಿಲ್ಲ. And if you and I do not experience eternal life while we are alive on earth, ಈ ಲೋಕದಲ್ಲಿ ಜೀವದಿಂದ ಇರುವಾಗಲೇ ನಮಗೆ ಆ ನಿತ್ಯ ಜೀವದ ಅನುಭವವಿಲ್ಲವಾದ್ರೆ, we cannot experience eternal life after death. ನಾವು ಮರಣವಾದ ಮೇಲೆ ನಿತ್ಯ ಜೀವವನ್ನ ಅನುಭವಿಸ್ಲಿಕ್ಕಾಗಲ್ಲ. So what is eternal life? ಹಾಗಾದ್ರೆ ನಿತ್ಯ ಜೀವವೆಂದ್ರೇನು? It is the life of Jesus. ಇದು ದೇವರೇಸು ಕ್ರಿಸ್ತನ ಜೀವ. It is the life of God the Father. ಇದು ತಂದೆಯಾದ ದೇವರ ಜೀವ. It's the life of the Holy Spirit. ಇದು ಪರಿಶುದ್ಧಾತ್ಮನ ಜೀವ. Now if you read some of the verses in John chapter 14, ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಕೆಲವು ವಾಕ್ಯವನ್ನು ನೋಡ್ಕೊಳ್ಳುವಾಗ, John 14 verse 23, ಯೋಹಾನನು ಬರೆದ ಸುವಾರ್ತೆ 14:23 ವಾಕ್ಯ. Jesus answered him, if anyone loves me, he will keep my word, and my Father will love him, and we will come to him and make our home with him. ಯೇಸು ಅವನಿಗೆ, ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬೀಡಾರವನ್ನು ಮಾಡಿಕೊಳ್ಳುವೆವು. Amen. ಆಮೆನ್. So what is the first blessing of abiding in Jesus? ಯೇಸು ಕ್ರಿಸ್ತನಲ್ಲಿ ನೆಲೆಗೊಳ್ಳೋದರ ಮೊದಲನೇ ಆಶೀರ್ವಾದ ಯಾವುದು? Jesus will come and live on the inside of us. ಕರ್ತನಾದ ಯೇಸುವೇ ನಮ್ಮೊಳಗೆ ಬಂದು ವಾಸ ಮಾಡೋಕೆ ಶುರು ಮಾಡ್ತಾನೆ. And God the Father will come and live on the inside of us. ಅಷ್ಟೇ ಅಲ್ಲ, ತಂದೆಯಾದ ದೇವರು ಬಂದು ನಮ್ಮೊಳಗೆ ವಾಸ ಮಾಡ್ತಾನೆ.
If you read verse 17, 17ನೇ ವಾಕ್ಯ, John 14:17, ಯೋಹಾನನ ಸುವಾರ್ತೆ 14:17, Jesus is speaking about the Holy Spirit, the Spirit of truth. ಯೇಸು ಕ್ರಿಸ್ತನು ಪರಿಶುದ್ಧಾತ್ಮನ ಬಗ್ಗೆ ಮಾತಾಡ್ತಾ ಇದ್ದಾನೆ. ಆ ಆತ್ಮನೇ ಸತ್ಯದ ಆತ್ಮನು. He's speaking about the helper whom he is going to send after his resurrection. ಆತನ ಪುನರುತ್ಥಾನ ಆದ ನಂತರ ಕಳಿಸಲ್ಪಡುವಂತ ಒಬ್ಬ ಸಹಾಯಕನ ಬಗ್ಗೆ ಹೇಳ್ತಿದ್ದಾನೆ. John 14:17, ಯೋಹಾನ 14:17, Jesus says, ಯೇಸು ಹೇಳ್ತಾನೆ, you know, the Holy Spirit is now living with you, but afterwards he will live inside you. ಆ ಸಹಾಯಕನು ನಿಮ್ಮೊಂದಿಗಿದ್ದಾನೆ, ಸ್ವಲ್ಪ ದಿನಗಳಾದ ಮೇಲೆ ಆತನು ನಿಮ್ಮೊಳಗೆ ವಾಸ ಮಾಡುವನು. So that's a blessing of abiding in Jesus. ನೋಡ್ರಿ, ಯೇಸುವಿನಲ್ಲಿ ನೆಲೆಗೊಳ್ಳೋದರ ಆಶೀರ್ವಾದವಿದು. God the Father, ತಂದೆಯಾದ ದೇವರು, God the Son, ಮಗನಾದ ಯೇಸು and the God the Holy Spirit will live on the inside of us. ಮತ್ತು ಪರಿಶುದ್ಧಾತ್ಮನು ಆ ಮೂವರು ನಮ್ಮೊಳಗೆ ವಾಸ ಮಾಡುವರು. That speaks about salvation. ಇದು ರಕ್ಷಣೆಯ ಬಗ್ಗೆ ಹೇಳುತ್ತೆ. My brother, my sister, ನನ್ನ ಸಹೋದರ ಸಹೋದರಿಯೇ, religion cannot save you and me. ಒಂದು ಧರ್ಮವು ನಿಮ್ಮನ್ನಾಗ್ಲಿ ಇಲ್ಲ ನಮ್ಮನ್ನೇ ಆಗ್ಲಿ ರಕ್ಷಿಸೋಕಾಗಲ್ಲ. Church and the doctrines cannot save you and me. ಒಂದು ಸಭೆಯ ಸಿದ್ಧಾಂತಗಳು ರಕ್ಷಿಸ್ಲಿಕ್ಕಾಗಲ್ಲ. Only a personal, intimate, abiding life in Jesus is going to bring salvation to all of us. ಯೇಸು ಕ್ರಿಸ್ತನೊಂದಿಗೆ ವೈಯಕ್ತಿಕವಾದ ನಿಕಟ ಸಂಬಂಧ ಒಂದೇ ನಮಗೆ ರಕ್ಷಣೆಯನ್ನು ಕೊಡುವಂತದಾಗಿದೆ. That's why Jesus said, I am the way, I am the truth, I am the life. No man can come to the Father except through me. ಅದಕ್ಕೆ ಯೇಸು ಹೇಳಿದನು, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವಾಗಿದ್ದೇನೆ, ನಾನಲ್ಲದೆ ಯಾರು ತಂದೆಯ ಬಳಿಗೆ ಬರಲಾಗುವುದಿಲ್ಲ. So the first blessing we receive by abiding in Jesus, ಮೊದಲನೇ ಆಶೀರ್ವಾದ ಯೇಸುವಲ್ಲಿ ನಾವು ನೆಲೆಗೊಳ್ಳೋದ್ರ ಮುಖಾಂತರ ಪಡೆಯೋದೇನೆಂದ್ರೆ, Jesus will abide in us. ಯೇಸು ನಮ್ಮೊಳಗೆ ನೆಲೆಗೊಳ್ಳುತ್ತಾನೆ. His life will be inside us. ಆತನ ಜೀವ ನಮ್ಮ ಅಂತರ್ಯದಲ್ಲಿರುತ್ತೆ. That's why in John 14:20, ಅದಕ್ಕೆ ಯೋಹಾನ 14:20 ವಾಕ್ಯ, he's giving a very great promise to all his disciples. ತನ್ನ ಎಲ್ಲಾ ಶಿಷ್ಯರಿಗೆ ತುಂಬಾ ಒಂದು ಮಹತ್ವವಾದಂತ ವಾಗ್ದಾನವನ್ನ ಕೊಡ್ತಿದ್ದಾನೆ. He says, in that day, ಆತನು ಹೇಳ್ತಿದ್ದಾನೆ, ಆ ದಿನದಲ್ಲಿ, when I rise from the dead, ನಾನು ಮರಣದಿಂದ ಎದ್ದ ನಂತರ, when I am seated at the right hand side of God the Father, ತಂದೆಯಾದ ದೇವರ ಬಲಭಾಗದಲ್ಲಿ ನಾನು ಕೂತಾಗ, when I send the Holy Spirit upon you, ನಾನು ನಿಮ್ಮ ಮೇಲೆ ಪರಿಶುದ್ಧಾತ್ಮನನ್ನ ಕಳುಹಿಸಿದಾಗ, he says, in that day you will know that I am in my Father and you in me and I in you. ಆ ದಿನದಲ್ಲಿ ನಿಮಗೆ ಗೊತ್ತಾಗುವುದು, ನಾನು ನನ್ನ ತಂದೆಯಲ್ಲಿ, ನೀವು ನನ್ನಲ್ಲಿ ಮತ್ತು ನಾನು ನಿಮ್ಮಲ್ಲಿ. That is the first and the greatest blessing of abiding in Jesus. ಯೇಸು ಕ್ರಿಸ್ತನಲ್ಲಿ ನೆಲೆಗೊಳ್ಳೋದರ ಮಹತ್ವವಾದ ಮೊದಲನೆಯ ಆಶೀರ್ವಾದವಿದು. Many times believers have become so busy they don't even find time to read the Bible. ಅನೇಕ ಸಾರಿ ವಿಶ್ವಾಸಿಗಳಿಗೆ ತುಂಬಾ ಬಿಸಿ, ದೇವರ ವಾಕ್ಯ ಓದೋಕೆನೂ ಟೈಮ್ ಇರಲ್ಲ. They don't have time for personal worship. ವೈಯಕ್ತಿಕವಾಗಿ ಕೂತು ದೇವರನ್ನ ಆರಾಧನೆ ಮಾಡೋಕ್ಕೂ ಸಮಯ ಇಲ್ಲ. They don't have time for personal prayer. ಒಂದು ವೈಯಕ್ತಿಕ ಪ್ರಾರ್ಥನೆ ಮಾಡೋಕ್ಕೂ ಸಮಯ ಇಲ್ಲ. What does it mean? ಅದರ ಅರ್ಥ ಏನು? They are not abiding in Jesus. ಅವರು ಯೇಸುವಿನಲ್ಲಿ ನೆಲೆಗೊಂಡಿಲ್ಲ. And when they don't abide in Jesus, ಅವರು ಯೇಸುವಿನಲ್ಲಿ ನೆಲೆಗೊಳ್ಳದೆ ಇದ್ದಾಗ, they cannot experience the life of Jesus being manifested in them and through them. ದೇವರ ಜೀವವು ಅವರಲ್ಲಿ ಪ್ರಕಟವಾಗುವುದನ್ನ ಅವರು ನೋಡ್ಲಿಕ್ಕಾಗಲ್ಲ. If you read 2 Corinthians chapter 4, 2 ಕೊರಿಂಥರ ಪುಸ್ತಕ 4ನೇ ಅಧ್ಯಾಯವನ್ನ ನೋಡಿಕೊಂಡಾಗ, you see Apostle Paul went through very difficult moments. ಅಪೊಸ್ತಲನಾದ ಪೌಲನು ತುಂಬಾ ಕಠಿಣವಾದ ಸಮಯವನ್ನ ದಾಟಿ He ಹೋಗ್ತಾನೆ. went through persecution. ಒಂದು ಹಿಂಸೆಯನ್ನ ದಾಟಿ ಹೋಗ್ತಾನೆ. Many times he was beaten for the sake of Jesus. ಅನೇಕ ಸಾರಿ ಯೇಸು ಕ್ರಿಸ್ತನ ಪರವಾಗಿ ಆತನು ಹೊಡೆಯಲ್ಪಡ್ತಾನೆ. He was put in jail. ಅವನಿಗೆ ಸೆರೆಮನೆಗೆ ಹಾಕ್ತಾರೆ. He didn't have food to eat. ಅಲ್ಲಿ ಊಟ ಮಾಡೋಕೆ ಸರಿಯಾದ ವ್ಯವಸ್ಥೆ ಇಲ್ಲ. He faced many difficulties. ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿದನು. But listen to what Apostle Paul is saying. ಆದ್ರೆ ಅಪೊಸ್ತಲನಾದ ಪೌಲನ ಮಾತು ಏನಂತ ಕೇಳಿಸ್ಕೊಳ್ಳಿ. 2 Corinthians chapter 4 verse 8 onwards. 2 ಕೊರಿಂಥನ ಪುಸ್ತಕ 4:8 ವಾಕ್ಯದಿಂದ, We are afflicted in every way, ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ but not crushed, ನಾವು ಅತಿ ಸಂಕಟ ಪಡುವವರಲ್ಲ, perplexed but not driven to despair, ನಾವು ದಿಕ್ಕು ಕಾಣದವರಾಗಿದ್ದರೂ ದೆಸೆಗೆಟ್ಟವರಲ್ಲ, persecuted but not forsaken, ಹಿಂಸೆ ಪಡುವವರಾದರೂ ಕೈ ಬಿಡಲ್ಪಟ್ಟವರಲ್ಲ, struck down but not destroyed. ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ. And verse 10, 10ನೇ ವಾಕ್ಯ, the second part, he says, 2ನೇ ಭಾಗ ಹೇಳುತ್ತೆ, the life of Jesus has been manifested in our body.
ಯೇಸು ಕ್ರಿಸ್ತನ ಜೀವವು ನಮ್ಮ ದೇಹದಲ್ಲಿ ಪ್ರಕಟಗೊಂಡಿತು. Now just think, suppose Apostle Paul was alive during this time of lockdown. ಈ ಲಾಕ್ಡೌನ್ ದಿನಗಳಲ್ಲಿ ಅಪೊಸ್ತಲನಾದ ಪೌಲನು ಒಂದು ವೇಳೆ ಜೀವಂತವಾಗಿದ್ದಿದ್ರೆ, And just think he is hospitalized, or he is without food, or he is going, through a crisis, what many of you are going through. ಇವತ್ತು ನೀವುಗಳು ಹಾದು ಹೋಗ್ತಿರುವಂತ ಇದೇ ಸಂಕಟವನ್ನ ಪೌಲನು ಹಾದು ಹೋಗ್ತಿದ್ರೆ ಒಂದ್ ವೇಳೆ ಆಸ್ಪತ್ರೆಗೆ ಹಾಕಲ್ಪಟ್ಟಿರ್ಬೋದು, ಇಲ್ಲ ಕೂಡಾಕಲ್ಪಟ್ಟಿರ್ಬೋದು. Financial problem. ಹಣಕಾಸಿನ ತೊಂದರೆ ಇರ್ಬೋದು. Problem of various kinds. ತೊಂದರೆ ಬೇರೆ ಬೇರೆ ರೀತಿಯಲ್ಲಿ ನಾನಾ ರೀತಿಯಾದಂತ ತೊಂದರೆಗಳು. The whole world is shaken today by this coronavirus pandemic. ಈ ಕರೋನಾ ವೈರಸ್ಸಿನ ನಿಮಿತ್ತವಾಗಿ ಇಡೀ ಜಗತ್ತೇ ಇವತ್ತು ಹಳಗಾಡ್ತಾ ಇದೆ. Many people have lost their job. ಅನೇಕರು ತಮ್ಮ ಕೆಲಸಗಳನ್ನ ಕಳೆದುಕೊಂಡ್ರು. No money, no business. ಹಣ ಇಲ್ಲ, ಬ್ಯಾಂಕ್ಗಳಲ್ಲಿ ಸರಿಯಾದ ಕೆಲಸ ಇಲ್ಲ. Education, career, everything is being shaken. ಉದ್ಯೋಗವು ನಿಂತು ಹೋಯ್ತು, ವಿದ್ಯೆಯು ನಿಂತು ಹೋಯ್ತು, ಎಲ್ಲವೂ ಅಲಗಾಡ್ತಾ ಇದೆ. Just think, if Apostle Paul was here, what he would have said. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಇಂಥ ಸಂದರ್ಭದಲ್ಲಿ ಪೌಲನೇನಾದ್ರೂ ಇದ್ದಿದ್ರೆ, He will say, in midst of all this crisis, ಅಪೊಸ್ತಲನಾದ ಪೌಲನ್ ಹೇಳ್ತಿದ್ದ, ಈ ಎಲ್ಲಾ ಶ್ರಮ ಸಂಕಟಗಳ ಮಧ್ಯೆ the life of Jesus is being manifested in me. ಯೇಸು ಕ್ರಿಸ್ತನ ಜೀವಿತ ನನ್ನಲ್ಲಿ ಪ್ರಕಟಗೊಳ್ತಿದೆ. My brother, my sister, ನನ್ನ ಸಹೋದರ ಸಹೋದರಿಯೇ, that is the greatest blessing of abiding in Jesus. ಯೇಸು ಕ್ರಿಸ್ತನಲ್ಲಿ ನೆಲೆಗೊಳ್ಳುವಂತ ಒಂದು ಮಹತ್ವವಾದ ಆಶೀರ್ವಾದವಿದು. Every day in midst of your crisis, ಪ್ರತಿ ದಿನ ನಿಮ್ಮ ಆ ಒಂದು ಹೋರಾಟ ಸಮಸ್ಯೆಗಳ ಮಧ್ಯೆ, in the midst of all your challenges, ನಿಮ್ಮೆಲ್ಲ ಸವಾಲುಗಳ ಮಧ್ಯೆ, in midst of all the tension, anxiety, worry, ನಿಮ್ಮ ಆ ಒತ್ತಡ, ಚಿಂತೆ, ಭಾರ ಇವುಗಳ ಮಧ್ಯೆ, if you are going to abide in Jesus, ಯೇಸುವಿನಲ್ಲಿ ನೀವು ನೆಲೆಗೊಳ್ಳೋದಾದ್ರೆ Jesus will abide in you, ಖಂಡಿತವಾಗ್ಲೂ ಯೇಸು ನಿಮ್ಮಲ್ಲಿ ನೆಲೆಗೊಳ್ತಾನೆ. and he will fill you with his life. ಅಷ್ಟೇ ಅಲ್ಲ, ಆತನ ಜೀವದಿಂದ ನಿಮ್ಮನ್ನು ತುಂಬುತ್ತಾನೆ. You will experience his eternal life. ನೀವು ಆತನ ನಿತ್ಯ ಜೀವವನ್ನು ಅನುಭವಿಸುವಿರಿ. You will experience his joy. ಆತನ ಆನಂದವನ್ನು You will ಅನುಭವಿಸುವಿರಿ. experience his peace. ಆತನ ಸಮಾಧಾನವನ್ನು You will ಅನುಭವಿಸುವಿರಿ. experience his salvation. ಆತನ ರಕ್ಷಣೆಯನ್ನು ಅನುಭವಿಸುವಿರಿ. If you read what Apostle Peter says ಅಪೊಸ್ತಲನಾದ ಪೇತ್ರನು ಹೇಳುವಂತ ಮಾತನ್ನ ಕೇಳಿಸಿಕೊಳ್ಳುವಾಗ, in 1 Peter ಒಂದು ಪೇತ್ರನ ಪುಸ್ತಕ chapter 1, 1ನೇ ಅಧ್ಯಾಯ, now he is addressing to all the believers in Christ. ಅಲ್ಲಿ ಕ್ರಿಸ್ತ ಯೇಸುವಿನಲ್ಲಿರುವ ಎಲ್ಲಾ ವಿಶ್ವಾಸಿಗಳಿಗೂ ಆತನ ಹೇಳ್ತಿದ್ದಾನೆ. And now when he comes to verse 7, 7ನೇ ವಾಕ್ಯವನ್ನ ನೋಡ್ಕೊಳ್ವಾಗ he says that your faith is going to be tested. ಆತನ ಹೇಳ್ತಿದ್ದಾನೆ, ಮಕ್ಕಳೇ, ನಿಮ್ಮ ನಂಬಿಕೆ ಅದು ಪರೀಕ್ಷಿಸಲ್ಪಡುತ್ತೆ. And it's going to be tested by fire. ಅದು ಹೇಗೆ ಪರೀಕ್ಷಿಸಲ್ಪಡುತ್ತೆ? ಬೆಂಕಿಯಿಂದ ಪರೀಕ್ಷಿಸಲ್ಪಡುತ್ತೆ. As gold is tested and purified through fire, ಹೇಗೆ ಬಂಗಾರವು, ಒಂದು ಚಿನ್ನವು ಬೆಂಕಿಯಲ್ಲಿ ಹಾಕಲ್ಪಟ್ಟು ಅದು ಶುದ್ಧವಾಗಿ ಪರೀಕ್ಷಿಸಲ್ಪಡುತ್ತೋ, in the same way, ಅದೇ ರೀತಿ your faith and my faith ನಿಮ್ಮ ನಂಬಿಕೆ, ನನ್ನ ನಂಬಿಕೆ will be tested by fire. ಬೆಂಕಿಯಲ್ಲಿ ಹಾಕಲ್ಪಟ್ಟು ಪರೀಕ್ಷಿಸಲ್ಪಡುತ್ತೆ. So how to know whether a person is a genuine believer or is he a fake believer? ಒಬ್ಬ ವ್ಯಕ್ತಿ ನಿಜವಾದಂತ ವಿಶ್ವಾಸಿಯೋ ಇಲ್ಲ ನಕಲಿ ವಿಶ್ವಾಸಿಯೋ ಅಂತ ಹೇಗೆ ಗೊತ್ತಾಗುತ್ತೆ? It is when he goes through problem, it will show whether he is a genuine believer or a fake believer. ಅವನು ಒಂದು ತೊಂದರೆ, ಒಂದು ಸಮಸ್ಯೆ, ಒಂದು ಹೋರಾಟವನ್ನು ಅವನು ದಾಟಿ ಹೋಗ್ತಿರುವಾಗ ಅಲ್ಲಿ ಕಾಣಲ್ಪಡುತ್ತೆ ಅವನು ನಿಜವಾದ ವಿಶ್ವಾಸಿನ ಇಲ್ಲ ನಕಲಿ ರೀತಿಯಾದ ವಿಶ್ವಾಸಿನ. Jesus explained that in the parable of the sower. ಯೇಸು ಕ್ರಿಸ್ತನು ಇದನ್ನ ಬಿತ್ತುವವನ ಸಾಮ್ಯದಲ್ಲಿ ಇದನ್ನ ವಿವರವಾಗಿ ವಿವರಿಸ್ತಾನೆ. He spoke about the seeds which fell among the thorns. ಅಲ್ಲಿ ಮುಳ್ಳುಗಳ ಮಧ್ಯದಲ್ಲಿ ಬೀಳಲ್ಪಟ್ಟಂತ ಬೀಜಗಳ ಬಗ್ಗೆ ಹೇಳ್ತಾನೆ. And he says that seed grew up, plant came, but the thorns were choking from every direction, and that plant became unfruitful. ಅದು ಮುಳ್ಳುಗಳ ಮಧ್ಯೆ ಬಿತ್ತಲ್ಪಟ್ಟಂತ ಬೀಜ ಅದು ಬೇಗನೆ ಬೆಳೆದುಕೊಂಡು ಬಂತು. ಬೆಳೀತಾ ಬೆಳೀತಾ ತಕ್ಷಣವೇ ಮುಳ್ಳುಗಳು ಅದನ್ನ ಅದುಮಿ ಬಿಡ್ತು. ಹೀಗೆ ಅದುಮಿ ಬಿಟ್ಟಿದ್ರಿಂದ ಅದು ಫಲ ಕೊಡದೇ ಹೋಯಿತು. The cares of this world, ಲೋಕದ ಚಿಂತೆಗಳು, the desires of other things, ಬೇರೆ ವಿಷಯಗಳ ಆಸೆಗಳು, and the deceitfulness of wealth, ಮತ್ತು ಐಶ್ವರ್ಯದ ಆಸ್ತಿಯ ಒಂದು ದುರಾಸೆ was the thorns which choked
some of the believers and made them unfruitful. ಇದು ಕೆಲವು ವಿಶ್ವಾಸಿಗಳನ್ನ ಮುಳ್ಳುಗಳಂತೆ ಹಾಕಿ ಹದಮ ಬಿಡ್ತು. ಅಷ್ಟೇ ಅಲ್ಲ, ಅವ್ರನ್ನ ಬೆಳಿದೇ ಇರೋಂಗ್ ಮಾಡ್ಬಿಡ್ತು. But a true believer, ಆದ್ರೆ ನೋಡಿ, ನಿಜವಾದ ವಿಶ್ವಾಸಿ even if he goes through fire, ಅವನು ಬೆಂಕಿಯ ಅನುಭವವನ್ನ ದಾಟಿ ಹೋದ್ರು, because he has a genuine faith in Jesus, ಅವನಿಗೆ ಯೇಸುವಿನಲ್ಲಿ ಒಂದು ಪ್ರಾಮಾಣಿಕವಾದ ನಂಬಿಕೆ ಇರೋದ್ರಿಂದ he becomes strong and strong. ಅವನು ದಿನೇ ದಿನೇ ಬಲ ಹೊಂದುತ್ತಾ ಹೋಗ್ತಾನೆ. 1 Peter 1:7. 1 ಪೇತ್ರ 1ನೇ ಅಧ್ಯಾಯ 7ನೇ ವಾಕ್ಯ. These trials are only to test your faith, to show that it is strong and pure. It is being tested as fire tests and purifies gold, and your faith is far more precious to God than mere gold. So, if your faith remains strong after being tried by fiery trials, it will bring you much praise and glory and honor on the day when Jesus Christ is revealed to the whole world. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದು ಬೆಂಕಿಯಲ್ಲಿ ಪುಟಕ್ಕೆ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನುಂಟು ಮಾಡುವುದು. So the Bible is very clear. ಹೀಗೆ ವಾಕ್ಯವು ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, that all of us will go through trials in our life. ನಮ್ಮ ಜೀವಿತಗಳಲ್ಲಿ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಾದಂತಹ ಸಂಕಷ್ಟಗಳನ್ನ ದಾಟಿ ಹೋಗ್ತೇವೆ. But the trials will test our faith. ಆದ್ರೆ ಈ ಸಂಕಷ್ಟಗಳು ನಮ್ಮ ನಂಬಿಕೆಯನ್ನ ಪರೀಕ್ಷೆ ಮಾಡ್ತವೆ. Whether it's genuine faith or a duplicate faith. ಇದು ಯಥಾರ್ಥವಾದ ಪ್ರಾಮಾಣಿಕವಾದ ನಂಬಿಕೆಯಾಗಿರುತ್ತಾ ಇಲ್ಲ ನಕಲಿ ನಂಬಿಕೆಯಾಗಿರುತ್ತಾ? Genuine faith will not be shaken when we go through trials and problems in our life. ಒಂದು ಯಥಾರ್ಥವಾದಂತಹ ನಂಬಿಕೆ ನಾವು ಸಂಕಷ್ಟಗಳನ್ನ ಹಾದು ಹೋಗುವಾಗ ಅದು ಎಡವಿ ಹೋಗುವುದಿಲ್ಲ, ಬಿದ್ದು ಹೋಗುವುದಿಲ್ಲ. It will become more stronger and stronger. ಇದು ಹೋಗ್ತಾ ಹೋಗ್ತಾ ಮುಂದುವರಿತಾ ಬಲಗೊಳ್ಳುತ್ತೆ. And genuine faith will bring us glory when Jesus Christ returns. ಮತ್ತು ಯೇಸು ಕ್ರಿಸ್ತನು ಮತ್ತೆ ಬರುವಾಗ ಈ ಯಥಾರ್ಥವಾದಂತ ನಂಬಿಕೆ ಮಹಿಮೆಯನ್ನು ತರುತ್ತದೆ. ಯೇಸು ಮತ್ತೆ ಬರುವಾಗ. And verse 9 says, ಮತ್ತು 9ನೇ ವಾಕ್ಯ, your reward for trusting him will be the salvation of your souls. ನೀವು ಆತನನ್ನು ನಂಬಿಕೆ ಇಟ್ಟ ಅಂತ್ಯ ಫಲವು ಅದು ನಿಮ್ಮ ಆತ್ಮದ ರಕ್ಷಣೆ ಆಗಿರುತ್ತದೆ. So that is the first blessing of abiding in Christ. ಇದು ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳೋದರ ಮೊಟ್ಟ ಮೊದಲನೇ ಆಶೀರ್ವಾದ. We receive the salvation, eternal life. ನಾವು ನಿತ್ಯ ರಕ್ಷಣೆ, ನಿತ್ಯ ಜೀವವನ್ನ ಹೊಂದಿದ್ದೇವೆ. We can read some more verses in 1 John chapter 4. 1 ಯೋಹನ ಪತ್ರಿಕೆಯಲ್ಲಿ 4ನೇ ವಾಕ್ಯವನ್ನು ನೋಡುವಾಗ 1 John chapter 4 verse 12, 13, 15 and 16. 1 ಯೋಹನ 4ನೇ ಅಧ್ಯಾಯ 12, 13, 14, 15, 16. That also talks about abiding in Jesus, abiding in the love of God. ಅದು ನಮಗೆ ಹೇಳುತ್ತದೆ ಯೇಸು ಕ್ರಿಸ್ತನಲ್ಲಿ ನೆಲೆಗೊಳ್ಳೋದು, ಆತನ ಪ್ರೀತಿಯಲ್ಲಿ ನೆಲೆಗೊಳ್ಳೋದ್ರ ಬಗ್ಗೆ ನಮಗೆ ಮಾತಾಡುತ್ತೆ. God abiding in us. ತಂದೆಯಾದ ದೇವರು ನಮ್ಮಲ್ಲಿ ನೆಲೆಗೊಂಡಿರೋದು. The triune God of the universe taking residence in us. That is the meaning of God abiding in us. ದೇವರು ನಮ್ಮಲ್ಲಿ ನೆಲೆಗೊಳ್ಳುತ್ತಿದ್ದಾನೆ ಏನೋದರ ನಿಜವಾದ ಅರ್ಥ ಏನಂದ್ರೆ, ಆ ತ್ರೈಯೇಕ ದೇವರು, ಸರ್ವಶಕ್ತನಾದ ದೇವರು ನಮ್ಮೊಳಗೆ ವಾಸಸ್ಥಾನ ಮಾಡಿಕೊಂಡಿದ್ದಾನೆ. That's the first blessing when you and we abide in Christ every day. ಅದೇ ಮೊಟ್ಟ ಮೊದಲನೆಯ ಆಶೀರ್ವಾದ, ನೀವು ನಾವು ಕ್ರಿಸ್ತ ಯೇಸುವಿನಲ್ಲಿ ನೆಲೆಗೊಂಡಾಗ. Second promise is, ಎರಡನೇ ವಾಗ್ದಾನ, if you read Gospel of John chapter 15, ಯೋಹಾನನು ಬರೆದ ಸುವಾರ್ತೆಯ ಪುಸ್ತಕ 15ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ಳುವಾಗ verse 4 and 5 talks about fruitfulness. ಅಲ್ಲಿ 4-5ನೇ ವಾಕ್ಯ ಹೇಳುತ್ತೆ ಫಲವಂತದ್ದಾಗಿರುವಂತದ್ದು. And verse 8 says, this fruit becomes the proof that you are his disciple. 8ನೇ ವಾಕ್ಯ ಹೇಳುತ್ತದೆ, ಇದು ಬಹಳ ಫಲ ಕೊಡುವುದರಿಂದ ಅದರ ಆ ಅರ್ಥ, ಅದರ ಒಂದು ಖಚಿತವಾಗಿರುತ್ತೆ, ನೀವು ಆತನ ಶಿಷ್ಯರು. The second blessing of abiding in Christ, ಯೇಸುವಿನಲ್ಲಿ ನೆಲೆಗೊಂಡಿರುವಂತ ಎರಡನೇ ಆಶೀರ್ವಾದ is fruitfulness. ಅದು ಫಲವಂತದ್ದಾಗಿರುವಂತದ್ದು. First blessing is salvation. ಮೊದಲನೇ ಆಶೀರ್ವಾದ ರಕ್ಷಣೆ. Second blessing is fruitfulness. ಎರಡನೇ ಆಶೀರ್ವಾದ ಫಲವುಳ್ಳವರಾಗಿರೋದು. In fruitfulness, ಈ ಫಲವುಳ್ಳವರಾಗಿರುವಂತ ವಿಷಯದಲ್ಲಿ there are various fruits the Bible talks about. ಸತ್ಯ ವೇದವು ಬೇರೆ ಬೇರೆ ರೀತಿಯಾದ ಫಲಗಳ ಬಗ್ಗೆ ಹೇಳುತ್ತೆ. Firstly, it talks about the fruit of genuine repentance. ಮೊದಲನೇದಾಗಿ ಅದು ಹೇಳುತ್ತೆ
ಯಥಾರ್ಥವಾದಂತ ಪಶ್ಚಾತ್ತಾಪ ಇಲ್ಲ ಮಾನಸಾಂತರ. You can see that in Matthew chapter 3 verse 8. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. When the Pharisees and the Sadducees came to John the Baptist for being water baptized, ಪರಿಸಾಯರು ಸದ್ದುಕಾಯರು ಯೇಸುವಿನ ಬಳಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಳ್ಳೋದಕ್ಕೆ ಬಂದಾಗ John the Baptist is speaking to the Pharisees and the Sadducees, the religious leaders. ಅಲ್ಲಿ ಸ್ನಾನಿಕನಾದ ಯೋಹಾನನು ಅಲ್ಲಿ ಪರಿಸಾಯರು ಶಾಸ್ತ್ರಿಗಳು ಗುರೂಜಿಗಳಿಗೆ ಹೇಳ್ತಾನೆ. He says, bring forth the fruit of repentance. ಆತನು ಹೇಳ್ತಿದ್ದಾನೆ, ಸ್ನಾನಿಕನಾದ ಯೋಹಾನನು ಮಾನಸಾಂತರದ ಫಲವನ್ನ ತನ್ನಿರಿ. So the first fruit which comes through abiding in Jesus is there will be a genuine repentance in our life. ಯೇಸು ಕ್ರಿಸ್ತನಲ್ಲಿ ನಾವು ನೆಲೆಗೊಂಡಿರುವಂತ ವಿಷಯದಲ್ಲಿ ಮೊದಲನೇ ಫಲ ನಾವು ನೋಡೋದೇನಂತ ಹೇಳಿದ್ರೆ ಯಥಾರ್ಥವಾದಂತ ಒಂದು ಮಾನಸಾಂತರ. Sorrow over sin. ಪಾಪದ ಮೇಲೆ ದುಃಖಿಸುವುದು. Not sorrow over the consequence of sin. ಪಾಪಕ್ಕೆ ಅನುಸಾರವಾದಂತ ಆ ಒಂದು ಪರಿಣಾಮಕ್ಕೆ ದುಃಖಿಸೋದಲ್ಲ. Many times everyone will feel bad because there was a bad consequence of their sin. ಕೆಲವು ಸಾರಿ ನೋಡುವಾಗ ಎಲ್ಲರೂ ಆ ಪಾಪದ ಪರಿಣಾಮವನ್ನು ನೋಡಿ ದುಃಖಿಸ್ತಾರೆ. But they don't really have that sorrow because of the sin committed. ಅವರು ಪಾಪ ಮಾಡಿಬಿಟ್ನಲ್ಲ ಎಂದು ಅವರು ದುಃಖಿಸೋಲ್ಲ. For example, ಉದಾಹರಣೆಗೆ, if a person commits adultery, ಒಬ್ಬ ವ್ಯಕ್ತಿ ವ್ಯಭಿಚಾರ ಮಾಡ್ತಾನೆ ಅಂತ ಹೇಳಿದ್ರೆ, if he is not abiding in Christ, ಅವನು ಕ್ರಿಸ್ತ ಯೇಸುವಿನಲ್ಲಿ ನೆಲೆಯಾಗಿರದಿದ್ರೆ, he may feel sad because he got caught through the action of adultery. ಅವನು ವ್ಯಭಿಚಾರ ಮಾಡಿ ಸಿಕ್ಕಾಕೊಂಡಿದ್ದೀನಿ ಅನ್ನೋಂತ ಆ ಒಂದು ಯೋಚನೆಗೆ ಅವನು ದುಃಖಿಸ್ತಾ ಇರ್ತಾನೆ. Or he may find that everybody has come to know that lady has become pregnant. ಎಲ್ರಿಗೂ ಗೊತ್ತಾಗ್ಬಿಡ್ತಲ್ಲ ಈ ಹೆಂಗಸು ಗರ್ಭಿಣಿ ಆಗಿದ್ದಾಳೆ ಎಂಬುವಂತ ಭಯ, ಒಂದು ದುಃಖ ಇರುತ್ತೆ. But he is not truly repentant of the act of adultery. ಅವನು ನಿಜವಾಗ್ಲೂ ಮಾನಸಾಂತರ ಹೊಂದಿಲ್ಲ, ನಾನು ವ್ಯಭಿಚಾರ ಮಾಡಿಬಿಟ್ಟಲ್ಲ ಎಂಬುವಂತ ಮಾನಸಾಂತರ ಇಲ್ಲ ಅವನಲ್ಲಿ. He is only feeling sad that everybody came to know and he's got into trouble because of his sinful relationship. ಅವನು ಒಂದೇ ಒಂದು ವಿಷಯ ದುಃಖಿಸ್ತಾ ಇರೋದು, ಎಲ್ರಿಗೂ ಗೊತ್ತಾಗ್ಬಿಡ್ತಲ್ಲ, ಈ ಪಾಪದ ಸಂಬಂಧ ಎಲ್ರಿಗೂ ತಿಳಿದು ಬಂತಲ್ಲ ಎಂದು ಅವನು ದುಃಖಿಸ್ತಿದ್ದಾನೆ. So the first true fruit is the fruit of genuine repentance over the sins. ಮೊದಲನೇದಾಗಿ ನೋಡುವಾಗ ಮೊದಲನೆಯ ಫಲ ನಾವು ಆತನಲ್ಲಿ ನೆಲೆಗೊಂಡಿರುವಾಗ ಬರೋದು ಅದು ಮಾನಸಾಂತರದ ಫಲ. 2 Corinthians 7:10 2 ಕೊರಿಂಥ 7ನೇ ಅಧ್ಯಾಯ 10ನೇ ವಾಕ್ಯ clearly differentiates two kinds of sorrow. ಇದು ನಮಗೆ ತುಂಬಾ ಸ್ಪಷ್ಟವಾಗಿ ಬಿಡಿಸಿ ಹೇಳುತ್ತೆ ಎರಡು ರೀತಿಯಾದಂತ ದುಃಖಗಳು. One is a worldly sorrow, ಒಂದು ಲೌಕಿಕ ದುಃಖ, and another is a godly sorrow. ಮತ್ತೊಂದು ದೈವಿಕ ದುಃಖ. Worldly sorrow, ಪ್ರಾಪಂಚಿಕ ದುಃಖ, it produces death. ಇದು ಮರಣವನ್ನ ಹುಟ್ಟಿಸುತ್ತದೆ. Sorrow can overwhelm a sinner so much that he loses all his energy and he feels discouraged in life, and it may even lead him to go and commit suicide. ಆ ದುಃಖವು ಅವನಲ್ಲಿ ತುಂಬಿ ಅದು ಹೊರ ಬರ್ತಾ ಅವನು ಆ ಶಕ್ತಿಯನ್ನೇ ಕಳ್ಕೊಂಡು ಅವನಲ್ಲಿರುವಂತ ಆ ಒಂದು ಪ್ರೋತ್ಸಾಹವನ್ನೇ ಕಳ್ಕೊಂಡು ಕಡೆ ಅಂತ ಅವನು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ. But a godly sorrow which comes as a fruit of abiding in Christ, Jesus abiding in us, that will lead to repentance, true repentance, and the true repentance leads to salvation. ಯೇಸು ನಮ್ಮಲ್ಲಿ ನೆಲೆಗೊಂಡಿರುವಾಗ ಅದು ದೈವಿಕ ರೀತಿಯಾದಂತ ದುಃಖ ಹುಟ್ಟಿಸುತ್ತೆ, ಅದು ನಮ್ಮನ್ನ ಮಾನಸಾಂತರದ ಕಡೆಗೆ ನಡೆಸುತ್ತೆ ನಿಜವಾಗ್ಲೂ. So what is this fruit we are talking about? ಈ ಫಲ ಅಂತ ನಾವು ಹೇಳುವಾಗ ಈ ಫಲದ ಬಗ್ಗೆ ನಾವು ಏನ್ ನೋಡ್ತೀವಿ? The first fruit is a fruit of genuine repentance. ಮೊದಲನೇ ಫಲ ಅದು ಯಥಾರ್ಥವಾದಂತ ಒಂದು ಪ್ರಾಮಾಣಿಕತೆಯ ಮಾನಸಾಂತರ. I am sure all of us as believers will say, yes, 10 years back I repented from all my sins. ಖಂಡಿತವಾಗ್ಲೂ ನಾವು ಎಲ್ಲಾ ವಿಶ್ವಾಸಿಗಳು ಹೇಳ್ಬೋದು, ಹೌದು 10 ವರ್ಷಗಳ ಹಿಂದೆ ನಾ ಎಲ್ಲಾ ಪಾಪವನ್ನ ಬಿಟ್ಟು ಮಾನಸಾಂತರ ಹೊಂದ್ಬಿಟ್ಟೆ. But the Bible says about a ongoing repentance. ಆದ್ರೆ ಸತ್ಯವೇದ ಹೇಳುತ್ತೆ ಮುಂದುವರಿಯುವಂತಹ ಮಾನಸಾಂತರ, ಪಶ್ಚಾತ್ತಾಪ. Even a small sin we commit, ಒಂದು ಚಿಕ್ಕ ತಪ್ಪನ್ನ ಮಾಡಿದ್ರು we must weep over it, we must feel sad about it. ನಾವು ಅದಕ್ಕಾಗಿ ಅಳಬೇಕು, ಅದಕ್ಕಾಗಿ ದುಃಖಿಸಬೇಕು.
That comes only by abiding in Christ. ಇದು ಯಾವಾಗ ಉಂಟಾಗುತ್ತೆ? ಕ್ರಿಸ್ತ ಯೇಸುವಿನಲ್ಲಿ ನಾವು ನೆಲೆಗೊಂಡಿದ್ದಾಗ ಮಾತ್ರ. A person who is not abiding in Christ ಕ್ರಿಸ್ತ ಯೇಸುವಿನಲ್ಲಿ ನೆಲೆಗೊಂಡಿರದೇ ಇರುವಂತ ವ್ಯಕ್ತಿ will not feel sad about his sin. ಅವನು ಪಾಪ ಮಾಡ್ಬಿಟ್ನಲ್ಲ ಎಂದು ಅವನು ದುಃಖಿಸಲ್ಲ. He will not have continual repentance. ಅವನಿಗೆ ಮುಂದುವರಿಯುವಂತ ಆ ಮಾನಸಾಂತರದ ಮನಸ್ಸಿರಲ್ಲ. We are living in the sinful world. ನಾವು ಈ ಪಾಪದ ಲೋಕದಲ್ಲಿ ಬಾಳ್ತಿದೀವಿ. We still have a sinful nature. ನಮಗೆ ಇನ್ನೂ ಪಾಪದ ಸ್ವಭಾವಗಳಿದೆ. And so many sinful temptations we go through. ಪಾಪದ ಶೋಧನೆಗಳನ್ನ ನಾವು ದಾಟಿ ಹಾದು ಹೋಗ್ತೀವಿ. So we are not perfect. ನಾವ್ ಯಾರು ಪರಿಪೂರ್ಣರಲ್ಲ. But ಆದ್ರೆ if we are abiding in Christ, ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ರೆ we cannot continue in that sin. ನಾವು ಅದೇ ಪಾಪದಲ್ಲಿ ಮುಂದುವರಿಯುವುದಿಲ್ಲ. We will sincerely repent. ನಾವು ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಡ್ತೇವೆ. Now if you notice John chapter 15, ಯೋಹಾನನ ಸುವಾರ್ತೆ 15ನೇ ಅಧ್ಯಾಯವನ್ನ ಗಮನವಿಟ್ಟು ನೋಡಿದಾಗ it talks about bearing fruit. ಇದು ಫಲವನ್ನ ಕೊಡೋದ್ರ ಬಗ್ಗೆ ಹೇಳುತ್ತೆ. It talks about bearing more fruit. ಇದು ಹೆಚ್ಚಾದ ಫಲ ಕೊಡೋದ್ರ ಬಗ್ಗೆ ಮಾತಾಡುತ್ತೆ. It also talks about bearing much fruit. ಇದು ಹೆಚ್ಚೆಚ್ಚಾದ ಫಲಗಳನ್ನ ಕೊಡೋದ್ರ ಬಗ್ಗೆ ಮಾತಾಡುತ್ತೆ. So there is a progression in John chapter 15. ಯೋಹಾನ 15ನೇ ಅಧ್ಯಾಯದಲ್ಲಿ ಹಾಗೆ ನಾವು ಮುಂದುವರಿಯುವಂತ ಬೆಳವಣಿಗೆ ಕಾಣ್ತೀವಿ. In the area of fruit bearing. ಫಲ ಕೊಡುವಂತ ವಿಷಯದಲ್ಲಿ ಬೆಳವಣಿಗೆ. Let us read Colossians chapter 1, 9 and 10. ಕೊಲೋಸನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9-10 ವಾಕ್ಯ. Colossians chapter 1 verse 9 and 10. ಕೊಲೋಸನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9-10 ವಾಕ್ಯ. So we have continued praying for you ever since we first heard about you. We ask God to give you a complete understanding of what He wants to do in your lives, and we ask Him to make you wise with spiritual wisdom. Verse 10, then the way you live will always honor and please the Lord, and you will continually bear fruit, increasing in the knowledge of God. ಕೊಲೋಸನ ಬರೆದ ಪತ್ರಿಕೆ 1ನೇ ಅಧ್ಯಾಯ 9-10 ವಾಕ್ಯ. ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯನ್ನು ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಬೇಕೆಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವ ಜ್ಞಾನದಿಂದ ಅಭಿವೃದ್ಧಿಯಾಗಬೇಕೆಂತಲೂ. So you see, even that fruit, it grows. ನೋಡ್ರಿ, ಆ ಫಲವು ಬೆಳೆಯುತ್ತೆ. Fruit of repentance grows. ಪಶ್ಚಾತ್ತಾಪದ ಫಲವು ಬೆಳೆಯುತ್ತೆ. The more we abide in Christ, ಎಷ್ಟರ ಮಟ್ಟಿಗೆ ಕ್ರಿಸ್ತ ಯೇಸುವಿನಲ್ಲಿ ನೆಲೆಗೊಳ್ತೇವೋ the more repentance will take place on a daily basis. ನಮ್ಮ ಪ್ರತಿನಿತ್ಯದ ಅನುದಿನದ ಜೀವಿತದಲ್ಲಿ ಈ ಬೆಳವಣಿಗೆ ಹಾಗೆ ಮುಂದುವರಿಯುತ್ತಾ ಹೋಗುತ್ತೆ. For that, increasing in the knowledge of God is very important. ಅದಕ್ಕೆ ದೇವರ ಜ್ಞಾನದಲ್ಲಿ ನಾವು ಬೆಳೆಯುತ್ತಾ ಹೋಗುವುದು ತುಂಬಾ ಮುಖ್ಯ. If we don't grow in the knowledge of God, we cannot grow in repentance. ನಾವು ದೇವರ ಜ್ಞಾನದಲ್ಲಿ ಬೆಳೆದೇ ಹೋದ್ರೆ ಪಶ್ಚಾತ್ತಾಪ ಪಡಲ್ಲ. We can see that in prophet Isaiah's life. ನಾವು ಅದನ್ನ ಪ್ರವಾದಿಯಾಗಿರುವ ಯೆಶಾಯನ ಜೀವಿತದಲ್ಲಿ ನೋಡ್ತೀವಿ. He was a great prophet of God. ನೋಡ್ರಿ, ಯೆಶಾಯ ದೊಡ್ಡ ದೇವ ಪ್ರವಾದಿ. God was speaking to the whole Israel through him. ಈ ಪ್ರವಾದಿಯ ಮುಖಾಂತರ ಇಸ್ರಾಯೇಲ್ ಜನಾಂಗಕ್ಕೆ ಪೂರ್ತಿ ದೇವರು ಮಾತಾಡ್ತಿದ್ದಾನೆ. He was walking with God. ಯೆಶಾಯನು ಅನುದಿನವೂ ದೇವರೊಂದಿಗೆ ನಡೆಯುವಂತ He was a true prophet of God. ಅವನು ದೇವರ ನಿಜವಾದಂತ ಪ್ರವಾದಿ. But one day he has a heavenly experience. ಆದ್ರೆ ಒಂದು ದಿನ ಅವನಿಗೆ ಸ್ವರ್ಗ ಪರಲೋಕದ ಅನುಭವವಾಯಿತು. And he sees the glory of God. ಅವನು ದೇವರ ಮಹಿಮೆಯನ್ನ ಕಂಡು And he says, woe unto me, I am a man of unclean lips. ಅವನು ಹೇಳ್ತಾನೆ, ಅಯ್ಯೋ ನನ್ನ ಗತಿ ಏನಾಯಿತು, ನಾನು ಅಶುದ್ಧ ತುಟಿಯುಳ್ಳವನು. I am living among the people of unclean lips. ನಾನು ಅಶುದ್ಧ ತುಟಿಯುಳ್ಳವರ ಮಧ್ಯೆ ಬಾಳ್ತಿದ್ದೇನಲ್ಲ. He realizes the need of cleansing. ನೋಡ್ರಿ, ಅವನು ನಾನೂ ಶುದ್ಧವಾಗಬೇಕು ಎನ್ನುವಂತ ಆ ಅವಶ್ಯಕತೆ ಏನಂತ ತಿಳ್ಕೊಂಡ. That's the fruit of abiding in Christ daily. ನೋಡ್ರಿ, ನಾವು ಕ್ರಿಸ್ತನಲ್ಲಿ ಅನುದಿನವೂ ನೆಲೆಗೊಳ್ಳೋದರ ಫಲವು ಅದಾಗಿದೆ. Philippians chapter 3 verse 12, 13 and 14. ಫಿಲಿಪ್ಪನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12, 13, 14 ವಾಕ್ಯ. We can see Apostle Paul, ಅಲ್ಲಿ ಅಪೊಸ್ತಲನಾದ ಪೌಲನ ಮಾತು ನೋಡ್ತೀವಿ. the man of God who said, follow me as I follow Christ. ಒಬ್ಬ ಯೇಸು ಕ್ರಿಸ್ತನ ಹಿಂಬಾಲಕನವನು ಹೇಳ್ದ, ನಾನು ಕ್ರಿಸ್ತನ ಹಿಂಬಾಲಿಸುವಂತೆಯೇ ನನ್ನ ಹಿಂಬಾಲಿಸಿ. In verse 12, 13 and 14 of Philippians chapter 3, ಫಿಲಿಪ್ಪ ಬರೆದ ಪತ್ರಿಕೆ 3ನೇ ಅಧ್ಯಾಯ 12, 13, 14. he's saying, I don't consider as though I have reached perfection. ನೋಡ್ರಿ, ಅವನು ಹೇಳ್ತಾನೆ, ನಾನು ಪರಿಪೂರ್ಣತೆಯ ಮಟ್ಟವನ್ನ ತಲುಪಿದ್ದೀನಿ ಅಂತ ನನಗೆ ಅನ್ನಿಸ್ತಿಲ್ಲ. I don't claim myself perfect. ನಾನು ಪೂರ್ತಿ ಪರಿಶುದ್ಧನಾಗಿ ಪರಿಪೂರ್ಣನಾಗಿದ್ದೀನಿ ಅಂತ ನಾನು ಹೇಳ್ಕೊಳ್ಳಲ್ಲ. He says, I am pressing on to the mark of the high calling of
God in Christ Jesus. ನೋಡ್ರಿ ಅವನ ಮಾತುಗಳು ಹೇಗಿದೆ ಅಂತ ಹೇಳಿದ್ರೆ, ದೇವರು ನನಗೆ ಕರೆದಂತ ಉನ್ನತ ಕರೆಯುವಿಕೆಯಲ್ಲಿ ನಾನು ಬಗ್ಗಿದ್ದೆ, ತಲೆ ಬಗ್ಗಿದವನಾಗಿ ಮುಂದುವರಿಯುತ್ತಾ ನಾನು ಹೋಗ್ತಲೇ ಇದ್ದೀನಿ. So every day I'm working at it. ಪ್ರತಿದಿನ ಅದಕ್ಕಾಗಿ ಪ್ರಯಾಸ ಪಡ್ತೀನಿ. So it's a continual experience. ನೋಡ್ರಿ, ಇದು ಒಂದು ದಿನದ ಅನುಭವ ಅಲ್ಲ, ಇದು ದಿನನಿತ್ಯ ಹಾಗೆ ಮುಂದುವರಿಯುವಂತ ಅನುಭವ. So abiding in Christ should become deeper and wider and higher and richer, and only then we can become more and more fruitful. ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳೋದು ಅದು ಉದ್ದವಾಗಿಯೂ ಅಗಲವಾಗಿಯೂ ಆಳವಾಗಿಯೂ ಎತ್ತರವಾಗಿಯೂ ಬೆಳೆಯುತ್ತಾ ಮುಂದುವರಿಬೇಕು. Colossians 1:28 and 29. ಕೊಲೋಸನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 28-29 ವಾಕ್ಯ. Apostle Paul says, ಅಪೊಸ್ತಲನಾದ ಪೌಲನ ಮಾತುಗಳು. he says, Christ's mighty power is working on the inside of me. ಪೌಲನ್ ಹೇಳ್ತಾನೆ, ಯೇಸು ಕ್ರಿಸ್ತನ ಮಹತ್ವವಾದ ಶಕ್ತಿ ನನ್ನ ಆಂತರ್ಯದಲ್ಲಿ ಕೆಲಸ ಮಾಡ್ತಿದೆ. But still I am also working hard to the point of sweat and exhaustion. ನಾನು ಸಹ ಶ್ರಮ ಪಟ್ಟು ಪ್ರಸವ ವೇದನೆ ಪಡ್ತಾ ಹೋಗ್ತಿದ್ದೀನಿ. I am agonizing. ನಾನು ದುಃಖಿಸುತ್ತಿದ್ದೇನೆ. I am working hard. ನಾನು ಶ್ರಮಶೀಲ ಪಡ್ತಿದ್ದೇನೆ. Yes, to abide in Christ, it's a tough work. ನೋಡ್ರಿ, ಕ್ರಿಸ್ತನಲ್ಲಿ ನಾವು ನೆಲೆಗೊಂಡಿರಬೇಕು ಅನ್ನೋದು ಅದು ಸುಲಭವಾದ ಕೆಲಸ ಅಲ್ಲ, ತುಂಬಾ ಕಠಿಣ. It's a continual work. ಇದು ಸತತವಾಗಿ ಮುಂದುವರಿಯುವಂತ ಕೆಲಸ. 1 Corinthians 9:27. 1 ಕೊರಿಂಥ 9:27 Apostle Paul says, ಅಪೊಸ್ತಲನಾದ ಪೌಲನ ಮಾತುಗಳು. I beat my body and bring my body under subjection. ನನ್ನ ದೇಹವನ್ನ ನಾನು ಶಿಕ್ಷಿಸುತ್ತೇನೆ. ಶಿಕ್ಷಿಸೋದು ಮಾತ್ರ ಅಲ್ಲ, ಅದನ್ನ ಯೇಸು ಕ್ರಿಸ್ತನ ಅಧೀನಕ್ಕೆ ತರುತ್ತೇನೆ. So it's a battle. ಹಾಗಾದ್ರೆ ನೋಡ್ರಿ, ಅದು ಹೋರಾಟ, It's a warfare. ಇದು ಒಂದು ಯುದ್ಧ ರಂಗ. So it takes effort on our part to continually abide in Christ. ನಾವು ಕ್ರಿಸ್ತನಲ್ಲಿ ಸದಾ ಕಾಲವು ನೆಲೆಗೊಂಡಿರೋದಕ್ಕೆ ಅದು ತುಂಬಾ ಹೆಚ್ಚಾದ ಶ್ರಮ ವಹಿಸಬೇಕಾಗಿದೆ. And so when we consider repentance, ನಾವು ಪಶ್ಚಾತ್ತಾಪ, ಮಾನಸಾಂತರ ಅಂತ ಹೇಳುವಾಗ, even repentance becomes more readily and more rapidly and more frequently. ಈ ಪಶ್ಚಾತ್ತಾಪ ಇದು ಎಚ್ಚರವಾಗಿಯೂ ವೇಗವಾಗಿಯೂ ತೀಕ್ಷ್ಣವಾಗಿಯೂ ಹೋಗುತ್ತೆ. Some children you have to tell, go and tell sorry to your daddy, go and tell sorry to your mommy. ಕೆಲವು ಮಕ್ಕಳಿಗೆ ನಾವು ಹೇಳ್ತಲೇ ಇರ್ಬೇಕಾಗತ್ತೆ ಅಲ್ವಾ, ಹೋಗಿ ನಿನ್ನ ತಾಯಿಗೆ ಕ್ಷಮಿಸು ಅಂತ ಕೇಳ್ಕೊ, ಹೋಗಿ ನಿನ್ನ ತಂದೆಗೆ ನನ್ನನ್ನ ಕ್ಷಮಿಸು ಅಂತ ಕೇಳ್ಕೊ ಹೋಗು. It is like telling some believers, you have made a mistake, go and tell sorry. ಇದು ಹೇಗೆ ಅಂತ ಹೇಳಿದ್ರೆ, ಕೆಲವು ವಿಶ್ವಾಸಿಗಳಿಗೆ ನಾವು ಹೇಳೋ ಹಾಗೆ, ನೀವು ತಪ್ಪು ಮಾಡಿಬಿಟ್ರಿ, ಹೋಗಿ ದಯವಿಟ್ಟು ಅವ್ರ ಹತ್ರ ಕ್ಷಮಾಪಣೆ ಕೇಳ್ಕೊಳ್ಳಿ. But if a person is constantly abiding in Christ, ಆದ್ರೆ ನೋಡಿ, ಒಬ್ಬ ವ್ಯಕ್ತಿ ಯಾವಾಗ್ಲೂ ಕ್ರಿಸ್ತ ಯೇಸುವಿನಲ್ಲಿ ನೆಲೆಗೊಂಡಿದ್ದಾನೆ ಅಂತ ಹೇಳಿದ್ರೆ, nobody has to come and tell him, hey, go and tell sorry, you have committed a sin. ಯಾರು ಅವನಿಗೆ ಹೋಗಿ ಹೇಳಕ್ಕೆ ಆಗಲ್ಲ, ಹೇಳೋಕ್ಕೂ ಅವಶ್ಯವಿಲ್ಲ. ನೀನ್ ಹೋಗಿ ಕ್ಷಮಾಪಣೆ ಕೇಳ್ಕೊ ಅಂತ ಹೇಳದೆ ಬೇಡ. He will be the first person to say, I'm sorry, I shouldn't have done this, I shouldn't have done that. ಅವನು ಕ್ರಿಸ್ತನಲ್ಲಿ ಅವನು ನೆಲೆಗೊಂಡಿರುವ ವ್ಯಕ್ತಿ ಆಗಿರುವಾಗ ಅವನೇ ಹೋಗಿ ಹೇಳಿರ್ತಾನೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ಈಗ ಮಾತಾಡಬಾರ್ದಾಗಿತ್ತು, ನಾನು ಈಗ ನಡೆದುಕೊಳ್ಬಾರ್ದಾಗಿತ್ತು. So the first fruit is to resent sin, to confess it and to turn away from it. ಮೊದಲನೇದು, ನಾವು ಪಾಪವನ್ನ ದ್ವೇಷಿಸಿ ಅದರಿಂದ ಹಿಂದಿರುಗಿ ಅದರಿಂದ ನಾವು ದೂರವಾಗಬೇಕು, ಬಿಟ್ಟು ಬಿಡಬೇಕು. Second fruit, ಎರಡನೆಯ ಫಲ, it speaks about the fruit of the Holy Spirit. ಇದು ಪರಿಶುದ್ಧಾತ್ಮನ ಫಲದ ಬಗ್ಗೆ ನಮಗೆ ಹೇಳುತ್ತೆ. We can see this in the book of Galatians chapter 5 verse 22 and 23. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22-23ನೇ ವಾಕ್ಯದಲ್ಲಿ ನಾವು ನೋಡ್ಕೊಳ್ತೀವಿ. I want to read it from my New Living Translation. ನಾನು ನ್ಯೂ ಲಿವಿಂಗ್ ಟ್ರಾನ್ಸ್ಲೇಷನ್ NLT ಭಾಷಾಂತರದಲ್ಲಿ ನೋಡ್ಕೊಳ್ತೀನಿ. Galatians 5:22 and 23. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5:22-23. But when the Holy Spirit controls our lives, He'll produce this kind of fruit in us: love, joy, peace, patience, kindness, goodness, faithfulness, gentleness, and self-control. Here there is no conflict with the law. 22ನೇ ವಾಕ್ಯ. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧತ್ವ, ಶಮೆದಮೆ ಇಂಥವುಗಳೇ. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಅಪೇಕ್ಷಿಸುವುದಿಲ್ಲ. When you notice this verse, ನೋಡ್ರಿ, ಈ ವಾಕ್ಯವನ್ನ ನಾವು ಗಮನವಿಟ್ಟು ನೋಡ್ಕೊಳ್ಳುವಾಗ, it is a fruit of the Holy Spirit. ಇವೆಲ್ಲವೂ ಪರಿಶುದ್ಧಾತ್ಮನ ಫಲಗಳು. That's the blessing which we all will receive provided we abide in Christ. ನಾವು ಈ ಎಲ್ಲ ಆಶೀರ್ವಾದವನ್ನ ನಾವು ಪಡೆದುಕೊಳ್ತೀವಿ ಯಾವಾಗ ಕ್ರಿಸ್ತ ಯೇಸುವಿನಲ್ಲಿ ನೆಲೆಗೊಂಡಿದ್ದಾಗ. When we abide in Christ, ನಾವು ಕ್ರಿಸ್ತ ಯೇಸುವಿನಲ್ಲಿ ನೆಲೆಗೊಂಡಿದ್ದಾಗ the Holy Spirit will produce this
9 characters of Jesus. ಪರಿಶುದ್ಧಾತ್ಮನು ಈ ಪವಿತ್ರಾತ್ಮನ 9 ಫಲಗಳನ್ನ ನಮ್ಮಲ್ಲಿ ಉತ್ಪತ್ತಿಯಾಗುವಂತೆ ಮಾಡುವನು. Yeah, we just now read from Galatians 5:22 and 23 the fruit produced by the Holy Spirit in a true believer. ಈಗ ತಾನೇ ಗಲಾತ್ಯ ಬರೆದ ಪತ್ರಿಕೆ 5:22-23 ಓದಿದ್ದೇವೆ. ಪರಿಶುದ್ಧಾತ್ಮನ ಮುಖಾಂತರವಾಗಿ ಉತ್ಪತ್ತಿಯಾಗುವ ಫಲಗಳ ಬಗ್ಗೆ ನಾವು ನೋಡಿದ್ದೀವಿ. And that comes by continual abiding in Christ. ಇದು ಕ್ರಿಸ್ತನಲ್ಲಿ ಸತತವಾಗಿ ನಾವು ನೆಲೆಗೊಳ್ಳೋದ್ರಿಂದ ಬರುತ್ತೆ ಅಂತ ನಾವು ನೋಡ್ತೀವಿ. Ephesians 5:8 and 9 says, ಎಫೆಸದವರಿಗೆ ಬರೆದ ಪತ್ರಿಕೆ 5, 8, 9ನೇ ವಾಕ್ಯ ಹೇಳುತ್ತೆ, For at one time you were darkness, but now you are light in the Lord. ಒಂದಾನೊಂದು ಕಾಲದಲ್ಲಿ ನೀವು ಕತ್ತಲೆಯಲ್ಲಿದ್ರಿ, ಆದರೆ ಈಗಲೋ ನೀವು ಕರ್ತನ ಬೆಳಕಿನಲ್ಲಿದ್ದೀರಿ. Walk as children of light. ಆಗಿರುವುದರಿಂದ ಬೆಳಕಿನ ಮಕ್ಕಳಾಗಿ ನಡೆದುಕೊಳ್ಳ್ರಿ. Verse 9, 9ನೇ ವಾಕ್ಯ, For the fruit of light is found in all that is good, all that is right, all that is true. ಯಾವುದೆಲ್ಲ ಸತ್ಯವಾಗಿ, ಯಾವುದೆಲ್ಲ ಒಳ್ಳೆಯದಾಗಿ, ಯಾವುದೆಲ್ಲ ಮಾನ್ಯವಾಗಿದೆಯೋ ಅವುಗಳ ಮುಖಾಂತರವಾಗಿ ಅವುಗಳ ಫಲವು ಗೊತ್ತಾಗುತ್ತೆ. So when we abide in Christ, ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದಾಗ a true Christian will love goodness. ಒಬ್ಬ ನಿಜವಾದ ಕ್ರೈಸ್ತನು ಅವನು ಒಳ್ಳೆಯದನ್ನ ಪ್ರೀತಿಸ್ತಾನೆ, He will love righteousness. ಅವನು ನೀತಿಯನ್ನ ಪ್ರೀತಿಸ್ತಾನೆ, He will love truth. ಅವನು ಸತ್ಯವನ್ನ ಪ್ರೀತಿಸ್ತಾನೆ. So that is the fruit which speaks about there will be an attitude change in our lives. ಇದುವೇ ಆ ಫಲ ಅದು ನಮ್ಮ ಗುಣ, ನಮ್ಮ ಭಾವವನ್ನ ಬದಲಾಯಿಸುತ್ತೆ. But also our conduct, there will be a change. ಅಷ್ಟೇ ಮಾತ್ರ ಅಲ್ಲ, ನಮ್ಮ ನಡವಳಿಕೆಯಲ್ಲಿಯೂ ಒಂದು ಬದಲಾವಣೆ ನಾವು ಕಾಣ್ತೀವಿ. There will be a righteous behavior in our lives. ನಮ್ಮ ಜೀವಿತದಲ್ಲಿ ನೋಡುವಾಗ ಒಂದು ನೀತಿಯ ಒಂದು ನಡವಳಿಕೆ, ನೀತಿಯ ಸ್ವಭಾವವು ನಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ. That's a blessing of abiding in Christ. ಇದು ಕ್ರಿಸ್ತನಲ್ಲಿ ನಾವು ನೆಲೆಗೊಳ್ಳೋದರ ಆಶೀರ್ವಾದ. Philippians chapter 1 verse 11. ನೋಡ್ರಿ, ಫಿಲಿಪ್ಪನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 11ನೇ ವಾಕ್ಯ. Shall we just read it? ನಾವು ಅದನ್ನ ಓದಿಕೊಳ್ಳೋಣ. Philippians chapter 1 verse 11. ಫಿಲಿಪ್ಪನಿಗೆ ಬರೆದ ಪತ್ರಿಕೆ 1:11. Filled with the fruit of righteousness that comes through Jesus Christ to the glory and praise of God. ಫಿಲಿಪ್ಪ 1:11. ಸರಳವಾಗಿಯೂ ನಿರ್ಮಲರಾಗಿಯೂ ಯೇಸು ಕ್ರಿಸ್ತನ ಮೂಲಕವಾಗಿರುವ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿಯೂ ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನು ಸ್ತೋತ್ರವನ್ನು ತರಬೇಕೆಂದು ಬೇಡಿಕೊಳ್ಳುತ್ತೇನೆ. So righteousness is a fruit. ನೋಡ್ರಿ, ನೀತಿ ಎಂಬುದು ಒಂದು ಫಲ, and it comes by abiding in Christ. ಇದು ಕ್ರಿಸ್ತನಲ್ಲಿ ನಾವು ನೆಲೆಗೊಳ್ಳೋದ್ರಿಂದ ಬರುತ್ತೆ. Our flesh cannot produce it. ಇದು ನಮ್ಮ ಶರೀರದಿಂದ, ನಮ್ಮ ಮಾಂಸದಿಂದ ನಾವು ಉತ್ಪತ್ತಿ ಮಾಡಕ್ಕಾಗಲ್ಲ. There's a constant battle between our flesh and the spirit. ನಮ್ಮ ಶರೀರಕ್ಕೂ ನಮ್ಮ ಆತ್ಮಕ್ಕೂ ಒಂದು ಯುದ್ಧ, ಒಂದು ಹೋರಾಟ ನಡೀತಲೇ ಇರುತ್ತೆ. Galatians chapter 5 says that. ಗಲಾತ್ಯಕ್ಕೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು It ನೋಡ್ತೀವಿ. says, walk in the spirit and you will not fulfill the desires of the flesh. ಅಲ್ಲಿ ಪೌಲನು ಹೇಳ್ತಾನೆ, ಆತ್ಮದಲ್ಲಿ ನಡೆಯಿರಿ, ಹೀಗೆ ನಡೆಯೋದ್ರಿಂದ ನಿಮ್ಮ ಮಾಂಸದ ಆಸೆಯನ್ನ ನೀವು ಪೂರೈಸದೇ ಇರುವಿರಿ. So only by continual abiding in Christ, the work of the Holy Spirit will dominate our fleshly natures. ನೋಡುವಾಗ ಕ್ರಿಸ್ತನಲ್ಲಿ ಸತತವಾಗಿ ನೆಲೆಗೊಳ್ಳೋದ್ರಿಂದ ಆ ಒಂದು ಮಾಂಸದ ಕೃತ್ಯ ನಮ್ಮ ಮೇಲೆ ದಬ್ಬಾಳಿಕೆ, ಆಳಿಕೆ ಮಾಡದಂತೆ ನಾವು ಅದನ್ನ ಜಯಿಸುತ್ತೇವೆ. And then we read in Hebrews chapter 12 verse 11. ಇಬ್ರಿಯನಿಗೆ ಬರೆದ ಪತ್ರಿಕೆಯ 12ನೇ ಅಧ್ಯಾಯ 11ನೇ ವಾಕ್ಯ. Hebrews chapter 12 talks about the discipline of God. ಇಲ್ಲಿ ಇಬ್ರಿಯ 12ನೇ ಅಧ್ಯಾಯ ದೇವರ ಶಿಸ್ತು ಅದರ ಬಗ್ಗೆ ಮಾತಾಡುತ್ತೆ. God disciplines us. ದೇವರು ನಮ್ಮನ್ನ ಕ್ರಮಪಡಿಸುತ್ತಾನೆ, ಶಿಸ್ತು ಪಡಿಸುತ್ತಾನೆ. If you read Hebrews chapter 12 verse 10 and 11, ಇಬ್ರಿಯ ಬರೆದ ಪತ್ರಿಕೆ 12, 11, 12. it says, for our earthly fathers disciplined us for a short time as it seemed best to them, but God disciplines us for our good, so that we may share in His holiness. ಆ ತಂದೆ ಕೆಲವು ದಿವಸಗಳು ಪ್ರಯೋಜನವನ್ನು ಲಕ್ಷ್ಯಕ್ಕೆ ತಂದುಕೊಂಡು ತಮ್ಮ ಮನಸ್ಸಿಗೆ ತೋರದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೋ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿ ಶಿಕ್ಷಿಸುತ್ತಾನೆ. Verse 11 says, 11ನೇ ವಾಕ್ಯ. for the moment all discipline seems painful. For the moment all discipline seems painful rather than pleasant. ಯಾವ ಶಿಕ್ಷೆಯಾದರೂ ತಾತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. But later it yields the peaceful fruit of righteousness to those who have been trained by it.
ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ. So righteousness is a fruit ನೋಡ್ರಿ, ನೀತಿ ಎಂಬುದು ಒಂದು ಫಲ, that comes by constantly abiding in Christ. ಇದು ಕ್ರಿಸ್ತ ಯೇಸುವಿನಲ್ಲಿ ನಾವು ಸತತವಾಗಿ ನೆಲೆಗೊಳ್ಳೋದ್ರಲ್ಲಿ ಬರುತ್ತೆ. So God takes us through different negative situations, negative circumstances. ದೇವರು ನಮ್ಮನ್ನ ಬೇರೆ ಬೇರೆ ರೀತಿಯಾದಂತ ನಕಾರವಾದಂತ ಸಮಯ ಸನ್ನಿವೇಶಗಳಲ್ಲಿ ಕರೆದೊಯ್ತಾನೆ. He disciplines us, ನಮ್ಮನ್ನ ಶಿಸ್ತುಪಡಿಸ್ತಾನೆ. and through that painful discipline, ಆ ನೋವಿನ ಶಿಸ್ತಿನ ಮುಖಾಂತರವಾಗಿ God produces the fruit of righteousness in each of our lives. ದೇವರು ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಆ ನೀತಿಯ ಫಲವು ಉಂಟಾಗುವಂತೆ ಮಾಡ್ತಾನೆ. So that is the second fruit. ಇದು ಎರಡನೇ ಫಲ. First fruit is a fruit of repentance. ಮೊದಲನೇದು ನಾನು ನಿಮ್ಗೆ ಹೇಳಿದೆ, ಅದು ಪಶ್ಚಾತ್ತಾಪದ ಫಲ. Second fruit is in our attitudes and in our behavior. ಎರಡನೆಯ ಫಲ ಅದು ನಮ್ಮ ಮನೋಭಾವನೆಯಲ್ಲಿ ಮಾತ್ರ ಅಲ್ಲ, ನಮ್ಮ ನಡಾವಳಿಕೆಯಲ್ಲಿಯೂ ಇರುತ್ತೆ. So there'll be a Christ likeness in our lives. ಹೀಗೆ ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಆ ರೂಪ, ಕ್ರಿಸ್ತನ ನಡೆ ನಮ್ಮಲ್ಲಿ ಕಾಣುವಂತೆ. And the third fruit ಮೂರನೇ ಫಲ is praise and worship. ಸ್ತುತಿ ಮತ್ತು ಆರಾಧನೆ. I'm sure we all like praise and worship. ನನ್ಗನ್ಸುತ್ತೆ ಖಂಡಿತವಾಗ್ಲೂ ನಾವೆಲ್ಲರೂ ಸ್ತುತಿ ಆರಾಧನೆಯನ್ನ ಬಯಸ್ತೀವಿ. That's the fruit of abiding in Christ. ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದೀವಿ ಅನ್ನೋದ್ರ ಫಲವೇ ಅದಾಗಿದೆ. Shall we read Hebrews 13:15? ಇಬ್ರಿಯ ನೋಡ್ಕೊಳ್ಳಿ, 13ನೇ ಅಧ್ಯಾಯ 15ನೇ ವಾಕ್ಯ. Through Jesus, then let us continually offer up a sacrifice of praise to God, that is the fruit of lips that acknowledge His name. ಆದ್ದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. So when we abide in Christ, ನೋಡ್ರಿ, ನಾವು ಕ್ರಿಸ್ತ ಯೇಸುವಿನಲ್ಲಿ ನೆಲೆಗೊಂಡಾಗ there's going to be a fruit of our lips. ನಮ್ಮ ಬಾಯಿಯ ಫಲ ಉಂಟಾಗಿರುವುದು. We will start praising and worshiping God. ನಾವು ಯಾವಾಗ್ಲೂ ದೇವರನ್ನ ಸ್ತುತಿಸ್ತಾ ಕೊಂಡಾಡ್ತಾ ಮಹಿಮೆ ಪಡಿಸ್ತಿರ್ತೀವಿ. Today sadly praise and worship is only a Sunday program. ಇವತ್ತು ಸ್ತುತಿ ಆರಾಧನೆ ಹೇಳ್ಬೇಕು ಅಂದ್ರೆ ತುಂಬಾ ದುಃಖವಾದಂತ ಒಂದು ವಿಷಯ, ಅದು ಬರೀ ಭಾನುವಾರಗಳಲ್ಲಿ ಕಾಣಿಸ್ಕೊಳ್ಳುವಂತ ಕಾರ್ಯಕ್ರಮವಾಗಿದೆ. Truly, if we are honest with our lives, ನಮ್ಮ ಜೀವಿತಗಳಲ್ಲಿ ನಾವು ಪ್ರಾಮಾಣಿಕವಾಗಿ ಇರೋದಾದ್ರೆ many believers don't have that fruit of their lips of praising and worshiping God. ಅನೇಕ ವಿಶ್ವಾಸಿಗಳು ದೇವರನ್ನ ಸ್ತುತಿ ಆರಾಧನೆ ಮಾಡುವಂತ ಆ ಬಾಯಿಯ ಫಲ, ತುಟಿಯ ಫಲ ಇಲ್ಲ. Why? ಯಾಕೆ? Because they are not abiding in Christ. ಕಾರಣ ಕ್ರಿಸ್ತ ಯೇಸುವಿನಲ್ಲಿ ಅವರು ನೆಲೆಗೊಂಡಿಲ್ಲ. The more you and I abide in Christ, ಎಷ್ಟರ ಮಟ್ಟಿಗೆ ನಾವು ಕ್ರಿಸ್ತ ಯೇಸುವಿನಲ್ಲಿ ನೆಲೆಗೊಂಡಿರ್ತೀವೋ, we will start praising and worshiping God. ನಾವು ದೇವರನ್ನ ಸ್ತುತಿಸ್ತಾ ಆರಾಧಿಸ್ತಾ ಕೊಂಡಾಡ್ತೀವಿ. Because we will be declaring who our God is. ಯಾಕೆಂದ್ರೆ ನಮ್ಮ ದೇವರು ಯಾರಾಗಿದ್ದಾನೆ ಎಂಬುದನ್ನ ನಾವು ಘೋಷಣೆ ಮಾಡ್ತಿರ್ತೀವಿ. We will declare through our mouth His characteristics. ನಮ್ಮ ಬಾಯಿಯ ಮುಖಾಂತರವಾಗಿ ಆತನ ಗುಣಲಕ್ಷಣಗಳೇನು ಅಂತ ನಾವು ಹೇಳ್ತಿರ್ತೀವಿ. And through our mouth will declare His mighty works. ನಮ್ಮ ಬಾಯಿಗಳ ಮುಖಾಂತರವಾಗಿ ಆತನ ಮಹತ್ವವಾದ ಕೆಲಸ ಎಂತದ್ದು ಅಂತ ನಾವು ಹೇಳ್ತೀವಿ. So the third blessing of abiding in Christ is praise and worship. ಮೂರನೇ ಆಶೀರ್ವಾದ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿರೋದು ಅದು ಸ್ತುತಿ ಆರಾಧನೆ. Any person who spends time in Christ, abides in Christ, will automatically praise and worship God. ಯಾವುದೇ ವ್ಯಕ್ತಿ ಸ್ತುತಿ ಆರಾಧನೆಯಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ನೆಲೆಗೊಂಡಿರ್ತಾನೋ ಅವನು ಸ್ತುತಿ ಆರಾಧನೆಯಲ್ಲಿ ತುಂಬಿ ಅರಿಯುವವನಾಗಿರ್ತಾನೆ. Now we need to read 2 verses from the book of Hosea. ಹೋಶಿಯನ ಪುಸ್ತಕದಲ್ಲಿ 2 ವಾಕ್ಯವನ್ನ ನಾವು ನೋಡ್ಕೊಳ್ಳೋಣ. Then only we will understand this third fruit, which is the fruit of praise and worship. ಆಗ್ಲೇ ನಾವು ಸ್ತುತಿ ಆರಾಧನೆಯ ಮೂರನೆಯ ಫಲ ಯಾವುದು ಅಂತ ನಾವು ತಿಳ್ಕೊಳ್ತೀವಿ. Let us turn to the book of Hosea chapter 14. ಹೋಶಿಯನ ಬರೆದ ಪುಸ್ತಕ 14ನೇ ಅಧ್ಯಾಯಕ್ಕೆ ಹೋಗೋಣ. Now this is speaking about the people of Israel. ಇದು ಇಸ್ರಾಯೇಲ್ರ ಬಗ್ಗೆ ಮಾತಾಡ್ತಾ ಇದೆ. The people of Israel were unfaithful to God. ಇಸ್ರಾಯೇಲ್ರು ದೇವರಿಗೆ ಅಪನಂಬಿಗಸ್ತರಾಗಿದ್ರು. They did not follow Jehovah God. ಅವರು ಸೇನಾಧೀಶ್ವರನಾದ ಯೆಹೋವನನ್ನ ಅವರು ಹಿಂಬಾಲಿಸಲಿಲ್ಲ. Though God did many miracles in their life, ದೇವರು ಅವರ ಜೀವಿತಗಳಲ್ಲಿ ಅನೇಕ ಅದ್ಭುತಗಳನ್ನ ಮಾಡಿದ್ರು. though God was so faithful to them, ದೇವರು ಅವರಿಗೆ ಎಷ್ಟೋ ನಂಬಿಗಸ್ತನಾಗಿದ್ದರು. but they went after other gods. ಅವರು ಬೇರೆ ದೇವತೆಗಳ ಹಿಂದೆ ಹೋದ್ರು. They started idol worship. ಅವರು ವಿಗ್ರಹ ಆರಾಧನೆ ಮಾಡಕ್ ಶುರು ಮಾಡಿದ್ರು. So God is very grieved. ದೇವರು ಇವೆಲ್ಲ ನೋಡಿ ತುಂಬಾ ದುಃಖಪಟ್ಟ. So through prophet Hosea, ಪ್ರವಾದಿ ಹೋಶಿಯನ ಮುಖಾಂತರ God is speaking to Israel. ದೇವರು ಸಕಲ ಇಸ್ರಾಯೇಲ್ರಿಗೆ ಹೇಳ್ತಾನೆ. Hosea chapter 14 verse 1 and 2. ನೋಡ್ಕೊಳ್ಳಿ, ಹೋಶಿಯನ ಪುಸ್ತಕ 14:1-2 ವಾಕ್ಯ. Return, O Israel, to the Lord your God, for your sins have brought you down.
ಇಸ್ರಾಯೇಲೇ, ನೀನು ಹಿಂದಿರುಗಿ ನಿನ್ನ ದೇವರಾದ ಯೆಹೋವನನ್ನ ಸೇರಿಕೋ, ನಿನ್ನ ಅಪರಾಧದಿಂದಲೇ ನೀನು ಮುಗ್ಗರಿಸಿ ಬಿದ್ದೆ. Verse 2, bring your petitions and return to the Lord. Say to him, forgive all our sins and graciously receive us, so that we may offer you the sacrifice of praise. ಪಶ್ಚಾತ್ತಾಪದ ಮಾತುಗಳನ್ನ ತೆಗೆದುಕೊಂಡು ಯೆಹೋವನ ಬಳಿಗೆ ಹಿಂದಿರುಗಿ ಆತನಿಗೆ ನಮ್ಮ ಅಪರಾಧವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿ ನಮ್ಮಲ್ಲಿನ ಒಳ್ಳೆಯದನ್ನ ಅಂಗೀಕರಿಸು, ನಮ್ಮ ಸ್ತೋತ್ರಗಳೆಂಬ ಹೋರಿಗಳನ್ನ ಅರ್ಪಿಸುವೆವು. So when we read these two verses, ನೋಡ್ರಿ, ಈ ಎರಡು ವಾಕ್ಯಗಳನ್ನ ನಾವು ನೋಡ್ಕೊಂಡಾಗ the second verse ends with this statement saying that so that we may offer you the sacrifice of praise. ನೋಡ್ರಿ, ಅಲ್ಲಿ ಹೇಳುತ್ತೆ, ಇದರ ಮುಖಾಂತರವಾಗಿ ನಾವು ನಿಮಗೆ ಸ್ತೋತ್ರದ ಯಜ್ಞವನ್ನ ಬಲಿಯನ್ನ ಸಮರ್ಪಿಸುವೆವು. But the true worship comes only after repentance. ನೋಡ್ರಿ, ನಿಜವಾದ ಆರಾಧನೆ ಯಾವಾಗ ಬರುತ್ತೆ? ಪಶ್ಚಾತ್ತಾಪ ಆದ್ಮೇಲೆ. So when there is sin in our life, we cannot truly worship God. ನೋಡ್ರಿ, ನಮ್ಮ ಜೀವಿತದಲ್ಲಿ ಪಾಪವಿದ್ದಾಗ ನಿಜವಾಗ್ಲೂ ನಾವು ದೇವರನ್ನ ಆರಾಧಿಸಕ್ಕಾಗಲ್ಲ. So there should be a true repentance. ಹೀಗೆ ಅಲ್ಲಿ ಸತ್ಯವಾದಂತ ಪಶ್ಚಾತ್ತಾಪ ಬೇಕು. There should be sincerity in our lives. ಅಷ್ಟೇ ಮಾತ್ರವಲ್ಲ, ಪ್ರಾಮಾಣಿಕತೆ ಬೇಕು. We should return to God. ದೇವರ ಹತ್ರಕ್ಕೆ ಹಿಂದಿರುಗಬೇಕು. Then we should say, God, forgive my sins. ಆಗ ನಾವು ದೇವರ ಹತ್ರ ಕೇಳ್ಕೋಬೇಕು, ದೇವ್ರೇ ನನ್ನ ಪಾಪನ ಕ್ಷಮಿಸು. Receive me graciously, O God. ದೇವ್ರೇ, ನನ್ನನ್ನ ನಿನ್ ಕೃಪೆಯಿಂದ ಅಂಗೀಕಾರ ಮಾಡ್ಕೋ. And then we will start offering the sacrifice of praise. ಆಗ ನೋಡಿ, ನಾವು ದೇವರಿಗೆ ಸ್ತೋತ್ರಗಳೆಂಬ ಆ ಒಂದು ಯಜ್ಞವನ್ನ ಅರ್ಪಿಸುವೆವು. So that is the third fruit. ಇದು ನಾನು ನಿಮ್ಗೆ ಹೇಳ್ಬೇಕಾದಂತ ಮೂರನೆಯ ಫಲ, The fruit of praise and worship. ಸ್ತುತಿ ಮತ್ತು ಆರಾಧನೆಯ ಫಲಗಳು. The fourth fruit, ನಾಲ್ಕನೇ ಫಲ, it is the expression of love in meeting the needs of others. ಬೇರೆಯವರ ಅವಶ್ಯಕತೆಗಳನ್ನ ಸಂಧಿಸೋದ್ರ ಮುಖಾಂತರವಾಗಿ ನಮ್ಮ ಪ್ರೀತಿಯನ್ನ ತೋರ್ಪಡಿಸೋದು. We can read this in Philippians chapter 4 verse 14 to 17. ಫಿಲಿಪ 4ನೇ ಅಧ್ಯಾಯ 14ರಿಂದ 17ನೇ ವಾಕ್ಯದವರೆಗೂ ನಾವು ಅದನ್ನು ನೋಡ್ತೀವಿ. Apostle Paul was going through a financial need in his life. ಅಪೊಸ್ತಲನಾದ ಪೌಲನು ತನ್ನ ಜೀವಿತದಲ್ಲಿ ಒಂದು ಹಣಕಾಸಿನ ತೊಂದರೆಯನ್ನ ದಾಟಿ ಹೋಗ್ತಿದ್ದಾಗ The Philippian believers supported him. ಅಲ್ಲಿದ್ದಂತ ಎಲ್ಲಾ ಫಿಲಿಪಿ ಸಭೆಯ ವಿಶ್ವಾಸಿಗಳು ಅಪೊಸ್ತಲನಾದ ಪೌಲನಿಗೆ ಸಹಾಯ ಮಾಡ್ತಾರೆ. We can read this in verse 14, Philippians chapter 4, 14, 15, 16 and 15 and 16 and 17 also. ಫಿಲಿಪ 4ನೇ ಅಧ್ಯಾಯ 14, 15, 16, 17ನೇ ವಾಕ್ಯದವರೆಗೂ ನಾವು ಒಂದು ನೋಡ್ತೀವಿ. But even so you have done well to share with me in my present difficulty. ನೀವಾದರೂ ನನ್ನೊಂದಿಗೆ ನನ್ನ ಈಗಿನ ಕಷ್ಟದಲ್ಲಿ ನೀವು ಹಂಚಿಕೊಂಡ್ರಿ. As you know, you Philippians were the only ones who gave me financial help when I brought you the good news and then traveled on from Macedonia. No other church did this. ಯಾವ ಸಭೆಯೂ ಇದನ್ನ ಮಾಡಲಿಲ್ಲ. ಮೆಕೆದೋನಿಯಾದಿಂದ ಪ್ರಯಾಣ ಮಾಡುವಾಗ ನೀವು ಫಿಲಿಪ್ ಸಭೆಯವರೇ, ನೀವು ನನಗೆ ಈ ಸಹಾಯವನ್ನ ಮಾಡಿದ್ರಿ. Verse 16, 16ನೇ ವಾಕ್ಯ, we are reading from Philippians chapter 4. ಫಿಲಿಪ 4ನೇ ಅಧ್ಯಾಯ. Even when I was in Thessalonica, you sent help more than once. ಅಲ್ಲಿ ಪೌಲನ್ ಹೇಳ್ತಿದ್ದಾನೆ, ನಾನು ಥೆಸಲೋನಿಕದಲ್ಲಿದ್ದಾಗಲೂ ನೀವು ಒಂದೆರಡು ಸಾರಿ ನನ್ನ ಕೊರತೆಯನ್ನು ನೀಗಿಸುವುದಕ್ಕೆ ಕಳಿಸಿಕೊಟ್ರಿ. And then he says, ಆಮೇಲೆ ಹೇಳ್ತಾನೆ, verse 17 is very important. 17ನೇ ವಾಕ್ಯ ತುಂಬಾ ಮುಖ್ಯವಾಗಿದೆ. I don't say this because I want a gift from you. ನಾನು ನಿಮ್ಮಿಂದ ದಾನವನ್ನ ಪಡೆದುಕೊಳ್ಳೋದಕ್ಕಾಗಿ ಹೇಳ್ತಿಲ್ಲ. But I want it so that this would be a fruit in your account. ಇದು ನಿಮ್ಮ ಆತ್ಮಕ್ಕೆ ಆದಾಯವಾಗುವಂತ ಪ್ರೀತಿ ಫಲವನ್ನೇ ಅಪೇಕ್ಷಿಸುತ್ತೇನೆ. So giving to God, helping the ministry is the fourth fruit. ನೋಡ್ರಿ, ದೇವರಿಗೆ ಕೊಡೋದು, ಸೇವೆಗೆ ಸಹಾಯ ಮಾಡೋದು, ಇದು 4ನೇ ಫಲ. We can see it in Romans chapter 15. ಇದನ್ನ ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ ನೋಡ್ತೀವಿ. 26 to 28. 26ರಿಂದ 28. Romans chapter 15, 26 to 28. ರೋಮಾಪುರದವರಿಗೆ 15ನೇ ಅಧ್ಯಾಯ 26ರಿಂದ 28. We can see here, the believers were supporting the poor believers. ಇಲ್ಲಿ ವಿಶ್ವಾಸಿಗಳು ಇನ್ನು ಬಡವರಿಗೆ ಸಹಾಯ ಮಾಡ್ತಿರೋದನ್ನ ನೋಡ್ತೀವಿ. Romans 15, 26 to 28. ರೋಮಾಪುರದವರಿಗೆ 15, 26ರಿಂದ 28. That is also the fruit which comes by abiding in Christ. ಇದು ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳೋದ್ರಿಂದ ಬರುವಂತ ಫಲ. 2 Corinthians chapter 9, 2 ಕೊರಿಂಥ 9ನೇ ಅಧ್ಯಾಯ verse 6 to 10. 6ರಿಂದ 10ನೇ ವಾಕ್ಯ. It talks about sowing and reaping. ಅದು ಬಿತ್ತುವುದು ಕುಯ್ಯುವುದು ಬಗ್ಗೆ ಮಾತಾಡುತ್ತೆ. Here also it talks
about, giving to God, giving to God's ministry, giving to people in need is a fruit which is pleasing to God. ನೋಡ್ರಿ, ದೇವರ ಸೇವೆ ಕೊಡೋದು, ಸೇವಕರಿಗೆ ಕೊಡೋದು, ಇಲ್ಲ ದೇವ ಜನರು ಅವ್ರ ಕೊರತೆಯಲ್ಲಿದ್ದಾಗ ಸಹಾಯ ಮಾಡೋದು, ಇವೆಲ್ಲವೂ ದೇವರ ದೃಷ್ಟಿಯಲ್ಲಿ ಒಂದು ಒಳ್ಳೆ ಫಲವಾಗಿ ಕಂಡು ಬರುತ್ತೆ. You see, some believers, they find it very tough to help another believer who is in need. ಒಬ್ಬ ವಿಶ್ವಾಸಿ ಕೆಲವರನ್ನ ನೋಡುವಾಗ ಇನ್ನು ಬೇರೆ ಕೆಲವು ವಿಶ್ವಾಸಿಗಳು ಅವರು ತುಂಬಾ ತೊಂದರೆಯಲ್ಲಿದ್ದಾಗ ಅವ್ರಿಗೆ ಸಹಾಯ ಮಾಡೋಕೆ ಕಷ್ಟವಾಗಿರುತ್ತೆ. They will have all the financial blessings, ಅವ್ರಿಗೆಲ್ಲ ಹಣಕಾಸಿನ ಆಶೀರ್ವಾದ ಇದೆ, but they are not concerned about the poor and needy people. ಆದ್ರೆ ಬಡವರು ಮತ್ತು ಅವಶ್ಯಕತೆಯಲ್ಲಿ ಯಾರೆಲ್ಲ ಇದ್ದಾರೋ ಅವ್ರ ಬಗ್ಗೆ ಅವ್ರಿಗೆ ಚಿಂತೆನೇ ಇರಲ್ಲ. They don't have a heart to give. ಅವ್ರಿಗೆ ಕೊಡಬೇಕು ಅನ್ನೋ ಮನಸ್ಸೇ ಇಲ್ಲ. Why? ಯಾಕೆ? Because they are not abiding in Christ. ಕಾರಣ ಕ್ರಿಸ್ತೇಸುವಿನಲ್ಲಿ ಅವರು ಅನ್ಯೋನ್ಯವಾಗಿ ನೆಲೆಗೊಂಡಿಲ್ಲ. When you and I abide in Christ, ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಾಗ God's nature will come into us. ನಮ್ಮಲ್ಲಿ ದೇವ ಸ್ವಭಾವ ಬರುತ್ತೆ. We will start giving ourselves, giving our finances to others. ನಾವು ನಮ್ಮನ್ನೇ ನಾವು ಅವ್ರಿಗೆ ಕೊಡೋಕೆ ಪ್ರಯತ್ನಿಸ್ತೀವಿ, ನಮ್ಮಲ್ಲಿರೋ ಹಣಕಾಸನ್ನ ಕೊಟ್ಟು ಅವ್ರಿಗೆ ಸಹಾಯ ಮಾಡಕ್ ನೋಡ್ತೀವಿ. That's what the early church did. ಅದೇ ಆದಿ ಸಭೆಯ ಜನರು ಮಾಡಿದ್ರು. And the love of money would go out from our hearts. ಮತ್ತು ನಮ್ಮ ಹೃದಯದಿಂದ ಹಣದ ಆಸೆಯು ಹೊರಟೋಗ್ಬೇಕು ಅಂತ. And that can only come by continual abiding in Christ. ಅದು ಕ್ರಿಸ್ತನಲ್ಲಿ ಸತತವಾಗಿ ನಾವು ನೆಲೆಗೊಳ್ಳೋದ್ರಲ್ಲಿ ಮಾತ್ರ ಬರುತ್ತೆ. All of us need money. ನಮ್ಮೆಲ್ರಿಗೂ ಹಣ ಬೇಕು. But money should not become our master. ಆದ್ರೆ ಹಣವೇ ನಮಗೆ ಯಜಮಾನನಾಗಬಾರದು. Money should become a servant for us. ಹಣವು ನಮಗೆ ಒಬ್ಬ ಸೇವಕನಾಗಿರ್ಬೇಕು. And fifthly, ಐದನೇ ಅಂಶ, the fruit or the blessing which comes through abiding in Christ, ಕ್ರಿಸ್ತನಲ್ಲಿ ನೆಲೆಗೊಳ್ಳೋದ್ರ ಮುಖಾಂತರವಾಗಿ ಬರುವಂತ ಫಲ, it is winning souls for Jesus Christ. ಕ್ರಿಸ್ತ ಯೇಸುವಿಗಾಗಿ ಆತ್ಮಗಳನ್ನ ಗೆಲ್ಲುವಂತ ಫಲ. We can see this in John chapter 4 verse 35 and 36. ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ 35, 36ನೇ ವಾಕ್ಯ. We can see Jesus went to Samaria and he's led the whole Samaria to Christ. ಅಲ್ಲಿ ಯೇಸು ಸಮಾರ್ಯ ಎಂಬುವಂತ ಒಂದು ಗ್ರಾಮಕ್ಕೆ ಹೋಗ್ತಾನೆ. ಅಲ್ಲಿ ಇಡೀ ಸಮಾರ್ಯದವರನ್ನ ದೇವರ ರಾಜ್ಯದ ಕಡೆಗೆ ತಿರುಗಿಸ್ತಾನೆ. And we can see, I don't have time to read that. Please read John chapter 4 35 and 36 in your house. ಯೋಹಾನ 4 35 36 ನೋಡ್ಕೊಳ್ಳಿ, ಸಮಯವು ಕೊಂಚವಾಗಿರೋದ್ರಿಂದ. We can read Romans 1 13 and 14. ರೋಮಾಪುರದವರಿಗೆ 1ನೇ ಅಧ್ಯಾಯ 13 14ನೇ ವಾಕ್ಯವನ್ನ ನೋಡ್ಕೊಳ್ಳಿ. Apostle Paul is longing to go to the city of Rome. ಅಪೊಸ್ತಲನಾದ ಪೌಲನು ರೋಮ್ ಸಾಮ್ರಾಜ್ಯಕ್ಕೆ ಹೋಗಬೇಕು ಎಂದು ಹಂಬಲಿಸ್ತಿದ್ದಾನೆ. Why? ಯಾಕೆ? Romans chapter 1 verse 13 and 14. ರೋಮಾಪುರದವರಿಗೆ 1ನೇ ಅಧ್ಯಾಯ 13 14ನೇ ವಾಕ್ಯ. Apostle Paul says, ಅಪೊಸ್ತಲನಾದ ಪೌಲನು ಹೇಳ್ತಾನೆ, I am longing to come to you ನಾನು ನಿಮ್ಮ ಬಳಿ ಬರಬೇಕು ಎಂದು ಹಂಬಲಿಸ್ತಿದ್ದೀನಿ, so that I can get some fruits from you. ನಿಮ್ಮಿಂದ ಕೆಲವು ಫಲಗಳನ್ನ ಹೊಂದಿಕೊಳ್ಳಬೇಕು, I can win some souls for Jesus. ಯೇಸುವಿಗಾಗಿ ಕೆಲವು ಆತ್ಮಗಳನ್ನ ಗೆಲ್ಲಬೇಕು ಎಂದು. Even Romans 15:18 also says the same. ರೋಮಾಪುರದವರಿಗೆ 15 18 ಅದೇ ಹೇಳುತ್ತೆ. So when we lead people to Christ, ನಾವು ಜನರನ್ನ ಕ್ರಿಸ್ತನ ಮಾರ್ಗದಲ್ಲಿ ನಡೆಸುವಾಗ it is the fruit which is pleasing to God. ಇದು ದೇವರಿಗೆ ಮೆಚ್ಚುವಂತ ಫಲವಾಗಿದೆ. 1 Corinthians 16:15 also says the same. 1 ಕೊರಿಂಥ 16 15 ಅದೇ ಹೇಳುತ್ತೆ. So my brothers and sisters, ನನ್ನ ಸಹೋದರ ಸಹೋದರಿಯೇ, I am closing my message. ನನ್ನ ಸಂದೇಶವನ್ನ ಇಲ್ಲಿಗೆ ಮುಗಿಸ್ತೇನೆ. I believe God is calling each one of us to abide in Him. ದೇವರು ನಮ್ಮ ಪ್ರತಿಯೊಬ್ಬರನ್ನ ಕರೆಯುತ್ತಿದ್ದಾನೆ, ನಾವು ಆತನಲ್ಲಿ ನೆಲೆಗೊಳ್ಳಬೇಕು ಎಂದು. And when we abide in Jesus Christ, ನಾವು ಕ್ರಿಸ್ತ ಯೇಸುವಿನಲ್ಲಿ ನೆಲೆಗೊಂಡಾಗ the first blessing is salvation. ಮೊದಲನೇ ಆಶೀರ್ವಾದ ರಕ್ಷಣೆ. Second blessing is fruitfulness. ಎರಡನೇ ಆಶೀರ್ವಾದ ಫಲವುಳ್ಳವರಾಗಿರೋದು. And in the fruitfulness, ಆ ಫಲವುಳ್ಳತ ಆಗಿರುವಂತ ವಿಷಯದಲ್ಲಿ the first fruit will be repentance. ಮೊದಲನೇ ಫಲ ಪಶ್ಚಾತ್ತಾಪ. Second fruit will be Christ likeness. ಎರಡನೆಯ ಫಲ ಕ್ರಿಸ್ತನಲ್ಲಿ ಇರುವಂತ ರೂಪ ಹೊಂದಿಕೊಳ್ಳೋದು, Christ's attitude. ಕ್ರಿಸ್ತನ ಸ್ವಭಾವ. There will be righteous behavior in our lives. ನಮ್ಮಲ್ಲಿ ನೀತಿಯ ಸ್ವಭಾವಗಳು ಕಂಡು ಬರುತ್ತೆ. And the third fruit will be praise and worship. ಮೂರನೆಯ ಫಲ ಸ್ತುತಿ ಆರಾಧನೆ. Genuine praise and worship. ನಾನು ಹೇಳ್ತಿರೋದು ಪ್ರಾಮಾಣಿಕವಾದಂತ ಸ್ತುತಿ ಆರಾಧನೆ. And the fourth fruit will be expression of love in meeting the needs of others. ಮತ್ತು ನಾಲ್ಕನೆಯ ಫಲ ಪ್ರೀತಿಯನ್ನ ಹೊರಪಡಿಸೋದು ಬೇರೆಯವರ ಅವಶ್ಯಕತೆಗಳಲ್ಲಿ ಸಂಧಿಸೋದ್ರಲ್ಲಿ. And the fifth fruit is ಐದನೇ ಫಲ winning others for Jesus. ಅನೇಕರನ್ನ ಯೇಸುವಿನ ರಾಜ್ಯಕ್ಕಾಗಿ ಗೆಲ್ಲೋದು. My brother, my sister, ಸಹೋದರ ಸಹೋದರಿಯೇ, let us abide in Christ. ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳೋಣ. And let us bear more fruit and much fruit. ನಾವು ಹೆಚ್ಚೆಚ್ಚಾದ ಫಲವನ್ನ ಕ್ರಿಸ್ತನಿಗಾಗಿ ಕೊಡುವವರಾಗೋಣ. And let us bring glory to God the Father. ದೇವರ ತಂದೆಯಾದ ದೇವರಿಗೆ ಮಹಿಮೆ. Read John chapter 15. ಯೋಹಾನನ ಸುವಾರ್ತೆ 15. It tells us how to abide in Christ. ಇದು ಕ್ರಿಸ್ತನಲ್ಲಿ ನಾವು ಹೇಗೆ ನೆಲೆಗೊಳ್ಳೋದು ಎಂಬುದರ ಬಗ್ಗೆ ಹೇಳುತ್ತೆ. I want to read John 15 verse 7. ಯೋಹಾನ 15 7ನೇ ವಾಕ್ಯ.
If you abide in me and my words abide in you, ask whatever you wish and it will be done for you. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. So when we abide in Jesus, ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದಾಗ God's word will abide in us. ದೇವರ ವಾಕ್ಯವು ನಮ್ಮಲ್ಲಿ ನೆಲೆಗೊಂಡಿರುತ್ತೆ. Today, sadly, ಇವತ್ತು ದುಃಖವಾದ ವಿಷಯ, many believers have no word in their mind and in their heart. ಅನೇಕ ವಿಶ್ವಾಸಿಗಳ ಹೃದಯದಲ್ಲಿಯೂ ಮನಸ್ಸಿನಲ್ಲಿಯೂ ದೇವರ ವಾಕ್ಯ ಅನ್ನೋದಿಲ್ಲ. They have become so worldly. ಅವರಷ್ಟು ಪ್ರಾಪಂಚಿಕ ಜನರಾಗ್ಬಿಟ್ಟಿದ್ದಾರೆ. So the church really needs a revival. ಹೀಗೆ ನೋಡುವಾಗ ಸಭೆಗೆ ನಿಜವಾದ ಉಜ್ಜೀವನ ಬೇಕು. We need to spend time in the word of God. ದೇವರ ವಾಕ್ಯದಲ್ಲಿ ಹೆಚ್ಚಾದ ಸಮಯ ಕಳಿಬೇಕು. We need to study the word of God. ದೇವರ ವಾಕ್ಯವನ್ನ ಅಧ್ಯಯನ ಮಾಡಬೇಕು. Read it, memorize the word of God. ವಾಕ್ಯವನ್ನ ಓದಿ 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 ಬಾಯಿಪಾಠ ಮಾಡ್ಕೊಳ್ಬೇಕು. Then we will abide in Christ. ಆಗ ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳುತ್ತೇವೆ. If you continue, ನಾವು ಹಾಗೆ ಮುಂದುವರಿಸುವಾಗ verse 9 and 10. ಯೋಹಾನ 15ನೇ ಅಧ್ಯಾಯ 9-10 ವಾಕ್ಯ. As the Father has loved me, so have I loved you. Abide in my love. ತಂದೆಯು ನನ್ನನ್ನು ಪ್ರೀತಿಸಿರುವ ಹಾಗೆಯೇ ನಾನು ನಿಮ್ಮನ್ನ ಪ್ರೀತಿಸಿದ್ದೇನೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳ್ರಿ. Verse 10. 10ನೇ ವಾಕ್ಯ. If you keep my commandments, ನೀವು ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೆದರೆ you will abide in my love, ನೀವು ನನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳುವಿರಿ. just as I have kept my Father's commandments and abide in his love. ಯಾವ ರೀತಿ ನನ್ನ ತಂದೆಯಾದ ದೇವರ ಆಜ್ಞೆಯನ್ನು ಕೈಕೊಂಡು ಆತನ ಪ್ರೀತಿಯಲ್ಲಿ ನಾನು ನೆಲೆಗೊಂಡನೋ ಅದರಂತೆಯೇ. So this verse is very clear. ನೋಡ್ರಿ, ಈ ವಾಕ್ಯ ತುಂಬಾ ಸ್ಪಷ್ಟವಾಗಿದೆ. We cannot abide in Christ unless the word of God becomes, food to us. ದೇವರ ವಾಕ್ಯ ನಮಗೆ ಆಹಾರವಾಗುವವರೆಗೂ ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳಕ್ಕಾಗಲ್ಲ. Abiding in Christ means obeying his commandments. ಕ್ರಿಸ್ತನಲ್ಲಿ ನೆಲೆಗೊಳ್ಳೋದು ಅದರ ಅರ್ಥ ಏನಂತ ಹೇಳಿದ್ರೆ ಆತನ ಆಜ್ಞೆಗಳಿಗೆ ಕೈಕೊಂಡು ನಡೆಯೋದು. Many times ಅನೇಕ ಸಾರಿ we believers, ನಾವು ವಿಶ್ವಾಸಿಗಳು we disobey God. ದೇವರಿಗೆ ಅವಿಧೇಯರಾಗ್ತೀವಿ. We take God for granted. ದೇವರನ್ನ ಏನೋ ನಮ್ಮ ಅನುಕೂಲಕ್ಕೆ ತಗೊಂಡಿದೀವಿ. What does it mean? ಏನ್ ಅರ್ಥ ಅದು? We are not abiding in Christ. ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿಲ್ಲ. Just listen, look at Jesus' life. ಯೇಸುವಿನ ಜೀವನವನ್ನ ನೋಡ್ರಿ. Though he was a perfect son of God, ಆತನು ತಂದೆಯಾದ ದೇವರ ಪರಿಪೂರ್ಣನಾದ ಮಗನಾಗಿದ್ರು, he was equal with the Father. ತಂದೆಯಾದ ದೇವರಿಗೆ ಸರಿ ಸಮಾನನಾಗಿದ್ರು, he obeyed all the Father's commandments. ಆತನು ತನ್ನ ತಂದೆಯಾದ ದೇವರ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆದನು. My brother, my sister, ಸಹೋದರ ಸಹೋದರಿಯೇ, let us obey the commandments of Jesus. ಯೇಸು ಕ್ರಿಸ್ತನ ಆಜ್ಞೆಗಳಿಗೆ ನಾವು ವಿಧೇಯರಾಗಿ ನಡೆಯೋಣ. Jesus' commandments are easy. ನೋಡ್ರಿ, ಯೇಸುವಿನ ಆಜ್ಞೆ ತುಂಬಾ ಸುಲಭವಾಗಿದೆ. It is not like the Old Testament law. ಅದು ಹಳೆ ಒಡಂಬಡಿಕೆಯ ನಿಯಮಗಳಂತಿಲ್ಲ. Jesus' yoke is easy. ಯೇಸು ಹೇಳಿದನು, ನನ್ನ ನೊಗವು ಮೃದುವಾದದ್ದು. When we start abiding in him, ನಾವು ಆತನಲ್ಲಿ ನೆಲೆಗೊಂಡಿದ್ದಾಗ we will obey his commandments. ನಾವು ಆತನ ಆಜ್ಞೆಗಳಿಗೆ ವಿಧೇಯರಾಗ್ತೀವಿ. And then the last verse 11 says, ಯೋಹಾನ 15:11 ವಾಕ್ಯ. I have spoken all these things so that your joy will be full. ನಾನು ಈ ವಾಕ್ಯಗಳನ್ನೆಲ್ಲ ಹೇಳಿದ್ದೇನೆ ಕಾರಣ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂದು. Why does God wants us to abide in Christ? ಯಾಕೆ ದೇವರ ಉದ್ದೇಶ ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕು ಎಂದು? ಯಾಕೆ? So that we'll be full of joy. ಕಾರಣ ನಾವು ಪೂರ್ಣ ಸಂತೋಷವುಳ್ಳವರಾಗಬೇಕು ಎಂದು. The worldly negative events and situation will not rob the joy of God, joy from a child of God. ಲೋಕದ ಯಾವುದೇ ಕೆಟ್ಟ ನಕಾರವಾದ ಸಂಗತಿ ದೇವರ ಮಕ್ಕಳಲ್ಲಿರುವಂತಹ ಆ ಆನಂದವನ್ನ ಕದಿಯಬಾರದು ಅಂತ ಹೇಳಿ. So my brother, my sister, ನನ್ನ ಪ್ರೀತಿಯ ದೇವ ಮಕ್ಕಳೇ, please love the Bible. ದಯವಿಟ್ಟು ದೇವರ ವಾಕ್ಯನ ಚೆನ್ನಾಗಿ ಪ್ರೀತಿಸಿ, obey all what the Bible says. ವಾಕ್ಯ ಹೇಳೋದಕ್ಕೆಲ್ಲದಕ್ಕೂ ವಿಧೇಯರಾಗಿ. That means you're abiding in Jesus. ಅದರ ಅರ್ಥ ನೀವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದೀರಿ ಅಂತ. God bless you all. ದೇವರು ತಾನೇ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. Shall we pray? ನಾವಾಗೆ ತಲೆ ಬಾಗಿಸಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. Father God, thank you for giving me this grace and privilege to share your precious word. ಪರಲೋಕ ತಂದೆಯೇ, ಕರ್ತನೆ, ನಿನ್ನ ಅಮೂಲ್ಯ ವಾಕ್ಯವನ್ನ ಇದುವರೆಗೂ ನಾವು ಹಂಚಿಕೊಳ್ಳುವಂತ ಸೌಭಾಗ್ಯವನ್ನ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. Lord, this message is not only for the audience, it's also for me, Lord. ಕರ್ತನೆ, ನಮ್ಮನ್ನ ವೀಕ್ಷಿಸುತ್ತಿರುವಂತ ಜನರಿಗೆ ಮಾತ್ರವಲ್ಲ ಈ ಸಂದೇಶ, ಇದು ನಮ್ಮೆಲ್ಲರಿಗೂ ಸ್ವಾಮಿ. Father, give us the grace to not just be a hearer of your word, but be a doer of your word. ಕರ್ತನೆ, ನಮಗೆ ನಿನ್ನ ಹೆಚ್ಚೆಚ್ಚಾದ ಕೃಪೆಯನ್ನ ಕೊಡು. ನಿನ್ನ ವಾಕ್ಯವನ್ನ ಬರೀ ಕೇಳುವವರು ಮಾತ್ರ ಅಲ್ಲ, ಅದರಂತೆ ನಡೆಯುವವರಾಗಿ ಮಾಡು. Help us to abide in you continually, ನಿನ್ನಲ್ಲಿ ಸತತವಾಗಿ ನಾವು ನೆಲೆಗೊಳ್ಳುವಂತ ಕೃಪೆ ಕೊಡು, so that we'll bear much fruit and bring glory to you, Father. ನಾವು ನಿನಗಾಗಿ, ನಿನ್ನ ರಾಜ್ಯಕ್ಕಾಗಿ ಹೆಚ್ಚಾದ ಫಲವನ್ನ ಕೊಟ್ಟು ನಿನ್ನ ನಾಮವನ್ನ ಮಹಿಮೆ ಪಡಿಸುವಂತ ಪಾತ್ರೆಗಳನ್ನಾಗಿ ಮಾಡು. Make us a blessing to the city and to our nation, O God. ಕರ್ತನೆ, ನಮ್ಮ ದೇಶಕ್ಕೂ ನಮ್ಮ ಮೈಸೂರು ನಗರಕ್ಕೂ ನಮ್ಮನ್ನ ಆಶೀರ್ವಾದ ನಿಧಿಗಳನ್ನಾಗಿ ಮಾಡು. Help us to prepare ourselves
for your second coming, Lord. ನಿನ್ನ ಎರಡನೆಯ ಬರೋಣಕ್ಕೆ ನಾವು ಪ್ರತಿಯೊಬ್ಬರು ಸಿದ್ಧರಾಗಿ ಪರಿಶುದ್ಧರಾಗಿ ಕಾಯುವುದಕ್ಕೆ ಸಹಾಯ ಮಾಡು. Cleanse us and sanctify us from all the sin and filth in the world, O God. ಲೋಕದ ಎಲ್ಲ ಅಶುದ್ಧತೆ ಪಾಪಗಳಿಂದ ಬಿಡಿಸಿ ನಮ್ಮನ್ನ ತೊಳೆದು ಶುದ್ಧರನ್ನಾಗಿ ಮಾಡು. Make us holy, O God. ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡು. Make us spotless, without wrinkle, without blame. ಕರ್ತನೆ ಸ್ವಾಮಿ ದೋಷವಿಲ್ಲದೆ ಸುಕ್ಕುಗಳಿಲ್ಲದೆ ಕಳಂಕಗಳಿಲ್ಲದೆ ಕರ್ತನೆ ನಮ್ಮನ್ನ ಪರಿಶುದ್ಧರನ್ನಾಗಿ ನಿಲ್ಲಿಸು. So that we would become the glorious church of Jesus ನಾವು Christ. ಯೇಸು ಕ್ರಿಸ್ತನ ಮಹಿಮೆಯುಳ್ಳ ಸಭೆಯಾಗಿ ನಿಲ್ಲುವಂತೆ, The bride of Jesus. ಯೇಸು ಕ್ರಿಸ್ತನ ಮದಲಗಿತ್ತಿ ಆಗುವಂತೆ. Lord, we cannot do it on our own, Lord. ಕರ್ತನೆ ಇದೆಲ್ಲವನ್ನ ನಮ್ಮ ಸ್ವಂತ ಬಲದಿಂದ ನಾವು ಮಾಡಲಾರೆವು. Without you, we can do nothing, Lord. ನೀನಲ್ಲದೆ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ. We cannot do it with our willpower and our muscle power, Lord. ಕರ್ತನೆ ನಮ್ಮ ಸ್ವಂತ ಚಿತ್ತೆ, ನಮ್ಮ ಉದ್ದೇಶದಿಂದ, ನಮ್ಮ ಶರೀರದ ಬಲದಿಂದ ನಾವು ಇದನ್ನ ಮಾಡಲಾರೆವು. We need your grace. ನಮ್ಮೆಲ್ಲರಿಗೂ ನಿನ್ನ ಕೃಪೆ ಬೇಕು. We need your mercy. ನಮ್ಮೆಲ್ಲರಿಗೂ ನಿನ್ನ ಕರುಣೆ ಬೇಕು. Teach us to depend on you, Lord. ನಿನ್ನ ಮೇಲೆ ಹಾತುಕೊಳ್ಳುವುದಕ್ಕೆ ಸಹಾಯ ಮಾಡು. Let there be poverty of the spirit in each one of us. ನಮ್ಮ ಪ್ರತಿಯೊಬ್ಬರಲ್ಲಿಯೂ ಕರ್ತನೆ ಆ ಆತ್ಮದಲ್ಲಿ ಆ ಬಡತನವಿರಲಿ. Without you, we cannot lead a holy life. Without you, we cannot lead a godly life. ನೀನಿಲ್ಲದೆ ನಾವು ಪರಿಶುದ್ಧರಾಗಿಯೋ, ನೀನಿಲ್ಲದೆ ನಾವು ನಿನ್ನ ದೇವ ಮಕ್ಕಳಾಗಿಯೋ ಬಾಳುವುದಕ್ಕಾಗುವುದಿಲ್ಲ. In our flesh, we are weak, O God. ನಮ್ಮ ಮಾಂಸಗಳಲ್ಲಿ ನಾವು ಬಲಹೀನರಾಗಿದ್ದೇವೆ. Only through your spirit we can become overcomers. ನಿನ್ನ ಆತ್ಮನಿಂದ ಮಾತ್ರವೇ ನಾವು ಜಯಶಾಲಿಗಳಾಗ್ಲಿಕ್ಕೆ ಸಾಧ್ಯ. Give us your grace, Lord. ನಮ್ಮೆಲ್ಲರಿಗೂ ನಿನ್ನ ಕೃಪೆ ಕೊಡು. Give us the hunger for your word. ನಿನ್ನ ವಾಕ್ಯಕ್ಕಾಗಿ ಆಸಕ್ತಿಯನ್ನು ಉಂಟು ಮಾಡು. Give us a love for your presence. ನಿನ್ನ ಪ್ರಸನ್ನತೆಯನ್ನು ಪ್ರೀತಿಸುವಂತ ಮಕ್ಕಳನ್ನಾಗಿ ಮಾಡು. Thank you for hearing our prayer. ನಮ್ಮ ಪ್ರಾರ್ಥನೆ ಕೇಳಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. In Jesus' name, Father, we pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ ತಂದೆಯೇ. Now may the grace of our Lord Jesus Christ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, the love of God the Father, ತಂದೆಯಾದ ದೇವರ ಪ್ರೀತಿಯು, and the sweet communion of the Holy Spirit ಪರಿಶುದ್ಧಾತ್ಮನ ಅನ್ಯೋನ್ಯತೆ ಐಕ್ಯತೆಯು be with all of your children who have heard your word, O ನಿನ್ನ God. ವಾಕ್ಯವನ್ನ ಕೇಳಿಸಿಕೊಂಡಂತ ನಿನ್ನೆಲ್ಲ ಮಕ್ಕಳೊಂದಿಗೆ ವಾಸ ಮಾಡಲಿ ತಂದೆ. Lord, my special thanks to Enoch who has done an excellent translation. ಕರ್ತನೆ ಭಾಷಾಂತರ ಮಾಡಿದ ಸಹೋದರಿಗೆ ಧನ್ಯವಾದಗಳನ್ನು And ಸಲ್ಲಿಸುತ್ತೇನೆ. I want to thank you for Sham and Joshua, Lord. ಕರ್ತನೆ ಸ್ವಾಮಿ ಜೋಶುವ ಶ್ಯಾಮ್ಗಾಗಿ ಕರ್ತನೆ ನಾವು ವಂದನೆ ಹೇಳುತ್ತೇವೆ. And I thank you for all the precious believers in our church, Lord. ನಮ್ಮ ಸಭೆಯ ಕರ್ತನೆ ಪ್ರತಿಯೊಬ್ಬ ಅಮೂಲ್ಯ ವಿಶ್ವಾಸಿಗಳಿಗಾಗಿ ನಾವು ವಂದನೆ ಹೇಳುತ್ತೇವೆ. Thank you for the love and support, Lord. ಕರ್ತನೆ ಅವರು ತೋರಿಸಿದ ಪ್ರೀತಿ ಸಹಾಯ ಸಹಕಾರಗಳಿಗಾಗಿ ಸ್ತೋತ್ರ. Lord, bless all of them, Lord. ಕರ್ತನೆ ಒಬ್ಬೊಬ್ಬರನ್ನ ಕುಟುಂಬವಾಗಿ ಆಶೀರ್ವದಿಸು. Let them have no lack, O God. ಯಾವ ಕುಟುಂಬದಲ್ಲಿಯೂ ಕೊರತೆಗಳಿಲ್ಲದೇ ಇರಲಿ. Fill them with heaven's blessings. ಅವರ ಕರ್ತನೆ ಕುಟುಂಬಗಳನ್ನ ಜೀವಿತಗಳನ್ನ ಪರಲೋಕದ ಆಶೀರ್ವಾದಗಳಿಂದ ತುಂಬಿಸು. In Jesus' name we pray. ಯೇಸು ಕ್ರಿಸ್ತನ ಅಮೂಲ್ಯ ಹೆಸರಿನಲ್ಲಿ ಬೇಡ್ತೇವೆ ತಂದೆಯೇ. Amen and amen. ಆಮೆನ್.